ಇದು ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಅರ್ಪಿಸುವ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ತೀರಾ ಮುಖ್ಯವಾದಂತಹ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅತಿ ಮುಖ್ಯವಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಿವತ್ತು ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅತಿ ಮುಖ್ಯ? SIR ಶುರುವಾಗಿದೆಯಲ್ಲ, SIR ನೀವು ಮತಪಟ್ಟಿಯಲ್ಲಿ ನೀವು ಇದ್ದೀರಾ ಇಲ್ವಾ? ಇದ್ದೀರಾ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ದೊಡ್ಡ ನಿಟ್ಟುಸಿರು ಬಿಡಬಹುದು. ನೀವಿಲ್ಲ ಅಂತ ಆಯಿತಾ, ಈ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಎಲ್ಲ ಡೀಟೇಲ್ಸ್ ತೆಗೆದುಕೊಂಡಾದ ಮೇಲೆ ಆ ಪಟ್ಟಿಲಿ ನೀವಿಲ್ಲ ಅಂತ ಹೇಳಿದ್ರೆ ದೇಶದ ನಾಗರಿಕನ ಅಲ್ವಾ ನೀನು ಈ ದೇಶದ ಪೌರತ್ವವನ್ನು ಹೊಂದಿದ್ಯಾ ಇಲ್ವಾ? ನಿನ್ನನ್ನು ಡಿಪೋರ್ಟ್ ಮಾಡಬಹುದಾ? ಈ ದೇಶದಿಂದ ಆಚೆಗೆ ನಿನ್ನನ್ನು ಹಾಕಬಹುದಾ? ಅಷ್ಟೇನಾ? ನನ್ನ ಹೇಗೆ ಹಾಕ್ಬಿಡ್ತಾರ್ರಿ, ನಮ್ಮ ತಾತ ಎಲ್ಲ ಇಲ್ಲೇ ಇದ್ದಿದ್ದು, ನಮ್ಮ ತಂದೆ ಇಲ್ಲೇ ಇದ್ದಿದ್ದು, ದಟ್ಸ್ ಓಕೆ, ಅದು ಓಕೆ. DK ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್ ಮಾತಿದು. ಆ ಮಾತಿಗೂ ಒಂದು ಕಾರಣ ಇದೆ. ಸರ್ಕಾರಿ ಯೋಜನೆಗಳಿಂದ SIR ಪರಿಷ್ಕರಣೆ ಆದ ನಂತರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರದೇ ಇದ್ದರೆ ಸರ್ಕಾರಿ ಯೋಜನೆಯಿಂದ ನಿಮ್ಮನ್ನು ಆಚೆ ಇಡಬಹುದು. ಯಾಕೆ? ವೆಸ್ಟ್ ಬೆಂಗಾಲಲ್ಲಿ ಆಗಿಬಿಟ್ಟಿದೆ, ಅದು ಬಿಹಾರದಲ್ಲಿ ಆಗ್ತಾ ಇದೆ. BJP ಮೈತ್ರಿ ಅಧಿಕಾರ ಇರೋದು ಬಿಹಾರದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ BJP ಅಧಿಕಾರ ಇದೆ. ಜೊತೆಗೆ SIR ಮಾಡಿದ್ರು, ಕೋಟ್ಯಂತರ ಜನ ಡಿಲೀಟ್ ಮಾಡಿಬಿಟ್ರಂತ ಹೆಸರನ್ನು ಆಯ್ತಲ್ಲ. ಎಷ್ಟು ಜನ ನುಸುಳುಕೋರರು, ವಿದೇಶಿಯರು ನಮ್ಮ ನೆಲದಲ್ಲಿ ಬಂದಿದ್ದಾರೆ ಹೇಳ್ರಪ್ಪ ಅಂದರೆ ಇವತ್ತಿನವರೆಗೂ ದೇಶದ ಚುನಾವಣಾ ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಹೇಳಲಿಕ್ಕಾಗಿಲ್ಲ. ಡಿಟೆಕ್ಟ್ ಮಾಡ್ತೀವಿ, ನಾವು ಅವ್ರನ್ನ ಡಿಪೋರ್ಟ್ ಮಾಡಿಬಿಡ್ತೀವಿ, ಅವ್ರನ್ನ ಬಿಡೋದಿಲ್ಲ ಇಲ್ಲಿ, ಎಲ್ಲ ಇವರೇ ಹೇಳಿದ್ದಲ್ವಾ. ಬಿಹಾರಕ್ಕೆ SIR ರೂಲ್ಸ್ ಒಂಥರ ಆಗ್ತಾ ಇದೆಯಾ? ವೆಸ್ಟ್ ಬೆಂಗಾಲ್ಗೆ ಒಂಥರ ಆಗಿದೆಯಾ ರೂಲ್ಸ್ಗಳಿವು? ಅಸ್ಸಾಂ ಅಂತ ಬಂದರೆ ಬಹಳ ಅಲ್ಲಿ ತೀವ್ರ ಪರಿಷ್ಕರಣೆ ಇಲ್ಲ. ಅಸ್ಸಾಮಲ್ಲಿ ತೀವ್ರ ಪರಿಷ್ಕರಣೆಗೆ ಒಳಗಾದ ರಾಜ್ಯಗಳು ಯಾವ್ಯಾವುದು ಅಂದರೆ ಸೋಫಾರ್ ಒಂದು ವೆಸ್ಟ್ ಬೆಂಗಾಲ್, ಇನ್ನೊಂದು ಬಿಹಾರ. ಅಸ್ಸಾಮಲ್ಲಿ ಪರಿಷ್ಕರಣೆ ಆಯಿತು, ತೀವ್ರ ಇರಲಿಲ್ಲ, ಅಲ್ಲಿ ಇಂಟೆನ್ಸ್ ಇರಲಿಲ್ಲ, ಅದರಲ್ಲಿ ಪರಿಷ್ಕರಣೆ ಆಯಿತು ಅಂಥೇಳಿ. ಜೊತೆಗೆ ಇದೆಲ್ಲ ಪಟ್ಟಿ ಕಲೆಕ್ಟ್ ಮಾಡಿದಾರಲ್ಲಪ್ಪ, ಹೇಳಿ ಯಾರನ್ನ ಆಚೆ ಹಾಕ್ತಾ ಇದ್ದೀರಿ ನೀವು? ಇದೆಲ್ಲ ಬಿಟ್ಬಿಡಣ್ರಿ, ತುತ್ತಿನ ಚೇರಿದ ವಿಚಾರಕ್ಕೆ ಬಂದ್ಬಿಡ್ತೀನಿ ನೇರವಾಗಿ. ನಮ್ಮ ರಾಜ್ಯದಲ್ಲೇ SIR ಆಯಿತು, XYZ ಇಂಥ ಊರು, ಆ ಮನುಷ್ಯ ವೋಟರ್ ಲಿಸ್ಟಲ್ಲಿ ಇಲ್ಲ ನೋಡಪ್ಪ, ನಿನಗೆ ಗ್ಯಾರಂಟಿ ಯೋಜನೆ ನಿನಗೇನೂ ಸಿಗಲ್ಲ. ನಾಳೆ ದಿನ ಬಸ್ಸಲ್ಲಿ, ಸರ್ಕಾರಿ ಬಸ್ಸಲ್ಲಿ ನೀನು ಪ್ರಯಾಣ ಮಾಡಬಾರ್ದು, ಏನು ಮಾಡ್ತೀರಿ? ಸರ್ಕಾರಿ ವಿದ್ಯುತ್ ನೀನು ಬಳಸಬಾರ್ದು, ಏನು ಮಾಡ್ತೀರಿ? ರೇಷನ್ ಕಾರ್ಡಿಂದ ನೀನು ಔಟ್, ಏನು ಮಾಡ್ತೀರಿ? ವೋಟ್ ಹಾಕುವಂತಿಲ್ಲ, ನಿನ್ನ ಎಪಿಕ್ ಕಾರ್ಡ್ ಬಿಸಾಕ್ತಾ ಇದ್ದೀವಿ, ಔಟ್. ನಿನ್ನ ಮನೆಗೆ ವಿದ್ಯುತ್ ಕೊಡಲ್ಲ, ಔಟ್. ನಿನಗೆ ಯಾವುದೋ 2,000 ರೂಪಾಯಿ ನಿಮ್ಮ ಮಹಿಳೆಗೆ, ನಿಮ್ಮ ಪತ್ನಿ, ಮನೆ ಯಜಮಾನಿ, ಅವ್ರಿಗೆ ಬರಲ್ಲ, ಔಟ್. ಸರ್ಕಾರಿ ಶಾಲೆಯಲ್ಲಿ ನಿನ್ನ ಮಗು ಓದ್ತಾ ಇದೆಯಾ, ಔಟ್. ಅಂದರೆ ನೀವೇನು ಮಾಡ್ತೀರಾ? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ದ ಸೋಕಾಲ್ಡ್ SIR ಅಂತ ಒಂದು ಅಧ್ವಾನ ನಡೆದು ಹೋಗ್ತಾ ಇದೆ. ನಾನು ಯಾಕೆ ಅಧ್ವಾನ ಅಂತ ಹೇಳ್ತೀನಿ ನಿಮಗೆ. SIR ಅಂದರೆ ಯಾರು? ನೀನು ಮತಪಟ್ಟಿಲಿ ಇರಬೇಕಾ ಇರಬಾರ್ದು ಅಷ್ಟೇ ಅಲ್ವಾ? ನೀನು ಸರಿಯಾಗಿದೆಯಾ ಸರಿಯಾಗಿಲ್ವಾ? ನೀನು ಇಲ್ಲಿಯವನಲ್ವಾ? ಅದನ್ನು ಪರಿಷ್ಕರಣೆ ಮಾಡಲಿ. ಸತ್ತೋಗಿರೋಸು ಡೆಲಿಷನ್ ಮಾಡ್ತೀರಾ, ಮಾಡಿಕೊಳ್ಳಲಿ. ಪೌರತ್ವ ಡಿಸೈಡ್ ಮಾಡ್ತಾ ಇದೆಯಾ ನೀನು? ಏನು ಮಾಡಿದ್ರಿ ಇವರು? CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಅದಕ್ಕೆ ಮುಂಚೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಮಂಡಿಸಿದ್ರು. ಯಾರ್ಯಾರು ನಾಗರಿಕರು, ಆಚೆ ದೇಶದವರು, ದೇಶದವರು, ಆದರೆ ಇಷ್ಟು ಜನ ಒಳಗೆ ಬರಬಹುದು, ಇಷ್ಟು ಜನ ಬರಬಾರ್ದು, ಗಲಾಟೆಗಳಲ್ಲಿ ಆಯ್ತಲ್ಲ. ಯಾರಾದರೂ ಹೇಳ್ರಿ, ಇವತ್ತು SIR ಅಂತ ಹೋದಾಗ ಒಂದು ನಾಗರಿಕತ್ವ ಅಥವಾ ಪೌರತ್ವ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನಿನ್ನ ಆಧಾರ್ ಕಾರ್ಡ್ ಇದು ಪೌರತ್ವ ಅಲ್ಲ ಅಂತ ಹೇಳ್ತಿದ್ದಾರೆ. ನೀನು ಭಾರತೀಯ ನಾಗರಿಕ ಅಂತ ಹೇಳಲಿಕ್ಕೆ ಅಥವಾ ನೀನು ಸಿಟಿಸನ್ ಅಂತ ಹೇಳಲಿಕ್ಕೆ ಆಧಾರ್ ಸಾಲದು ಅಂತಿದ್ದಾರೆ. SSLC ಮಾಸ್ ಕಾರ್ಡ್ ಆಗಲ್ಲ ಅಂತಾರೆ, ರೇಷನ್ ಕಾರ್ಡ್ ಆಗಲ್ಲ ಅಂತಾರೆ, ಚುನಾವಣೆ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿ ಆಗಲ್ಲ ಅಂತಾರೆ, ಪಾಸ್ಪೋರ್ಟ್ ಬೇರೆ ದೇಶಕ್ಕೆ ಹೋಗಣೆ ಅದು ಕೊಟ್ಟಿರೋದು ನಿನಗೆ, ಇದರಿಂದ ನಾಗರಿಕತ್ವ ಪ್ರೂವ್ ಮಾಡ್ಬಿಡ್ತೀಯ ನೀನು, ಆಗಲ್ಲ ಅಂತಾರೆ. ಇನ್ನೇನು ಕೊಡಬೇಕು ಹೇಳಿ? ನಾವು ನನ್ನ ಪ್ಯಾನಲಿಸ್ಟ್ಗಳಿಗೂ ಸೇರಿಸಿ ಕೇಳಿಬಿಡ್ತೀನಿ, ವೀಕ್ಷಕರಿಗೂ ಕೇಳ್ತೀನಿ, ನಾನು ಹೇಳ್ತಿರ್ತಕ್ಕಂಥ ಇಷ್ಟು ಪ್ರಮುಖ ದಾಖಲೆಗಳು ಬಿಟ್ಬಿಟ್ಟು ನಿಮ್ಮ ಹತ್ರ ಇನ್ನೇನಿದೆ ರೀ ನಾನೊಬ್ಬ ಭಾರತೀಯದಿಂದ ಪ್ರೂವ್ ಮಾಡಲಿಕ್ಕೆ? ಇದು ಯಾವುದೇ ನಾನು ಒಪ್ಪಲ್ಲ ಅಂತ ಹೇಳಿದ್ರೆ ನಿನ್ನ ಉದ್ದೇಶವೇ ನಾನು ಒಪ್ಪಲ್ಲ ಅಂತ. ನೀನು ನನ್ನ ಇಷ್ಟು ಗುರುತುಗಳನ್ನು ನೀನು ಒಪ್ಪದೇ ಇದ್ದರೆ ನಿನ್ನ ಇಂಟೆನ್ಷನ್ನೇ ಒಂಥರ ನಾವು ಡೌಟ್ ಪಡುವಂಥ ಸನ್ನಿವೇಶದಲ್ಲಿದೆ ಅಂತ ಹೇಳಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಬಿಟ್ಬಿಡ್ರಿ. ಹೆಂಡತಿ ಮಕ್ಕಳು ಇದ್ದಾರೆ, ಸಂಸಾರ ಇದೆ. ಈ SIR ವಿಚಾರ ಬಹಳ ಕೇರ್ಫುಲ್ಲಾಗಿರ್ರಿ. ಕರ್ನಾಟಕದ ಜನ ಯಾರೇ ಆಗಿರಲಿ ಬಹಳ ಕೇರ್ಫುಲ್ಲಾಗಿರಿ. ಸೌಲಭ್ಯ ಕಳ್ಕೊಂಡು ನಾಳೆ ದಿನ ಬಸ್ಸಲ್ಲಿ ಓಡಾಡಬೇಡ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಡ, ಗೌರ್ಮೆಂಟ್ ಆಸ್ಪತ್ರೆಗೆ ಬರಬೇಡ. ನಿನಗೆ ರೇಷನ್ ಕೊಡಲ್ಲ ನಾನು, ನಿನಗೆ 2,000 ದುಡ್ಡು ಹಾಕಲ್ಲ, ಕರೆಂಟ್ ಕೊಡಲ್ಲ, ನೀರು ಕೊಡಲ್ಲ. ಏನು ಮಾಡ್ತೀರಿ ನೀವು? ಎಲ್ಲಿ ಹೋಗ್ತೀರಿ?
ಚುನಾವಣಾ ಆಯೋಗ ಮಾಡ್ತಿರೋದು ಇದನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ವೆಸ್ಟ್ ಬೆಂಗಾಲಲ್ಲಿ, ಬಿಹಾರದಲ್ಲಿ ನೀನೇನಕ್ಕೆ ಎಲಿಜಿಬಲ್ ಅಲ್ಲ, ನೀನೊಬ್ಬ ವೇಸ್ಟು, ನೀನು ಇಂಡಿಯನ್ನೇ ಅಲ್ಲ, ನೀನು ಯಾವ ಫೆಸಿಲಿಟಿಗೂ ನೀನು ಲಾಯಕ್ಕಲ್ಲ. ಇದರಲ್ಲಿ ಮತ ಇದೆಯಾ, ನಮ್ಮ ಪಕ್ಷದ ಮತದಾರ ಇವನು ಅಲ್ಲ ಅನ್ನೋದಿದೆಯಾ? ಐ ಡೋಂಟ್ ನೋ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಆ ಬೈಟ್ ಒಮ್ಮೆ ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದ ಮೇಲೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ ಮುಂದೆ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಕೂತಿದ್ದೇನೆ. ಈಗ ಪ್ರತಿಯೊಬ್ರು ಕೂಡ 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಿಮ್ಮ ಮತದ ಹಕ್ಕನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ದು ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ದಾಸಪ್ಪ ಅವರು ತಮಗೆ ಒಂದು ಡಿಬೇಟ್ಗೆ. ರಿಷಿಕ್ ವಿವಾನ್ ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಸ್ವಾಗತ ರಿಷಿಕ್ ತಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನ ಕಾಂಗ್ರೆಸ್ ವಕ್ತಾರ ನಿಜಾಮ್ ಅವರು ಜಾಯ್ನ್ ಆಗ್ತಾರೆ. ನಂತರದಲ್ಲಿ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನೂ ಕೂಡ. ಅದಕ್ಕಿಂತ ಮುಂಚೆ ರಿಷಿಕ್, ನನ್ನ ಇಡೀ ಕನ್ಸರ್ನ್ ಇರೋದು ಸಾಮಾನ್ಯವಾಗಿ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಂತ ಯಾವುದೋ ಒಬ್ಬ ವ್ಯಕ್ತಿ XYZ ಅನ್ನೋ ವ್ಯಕ್ತಿ ಗೊತ್ತಾಯಿತು ಅಂದರೆ ಬಿಡ್ರೆ ನನ್ನದೊಂದು ವೋಟ್ ಇಲ್ಲದ್ರೆ ಏನಾಗಬಹುದು ಅಂತ ಆ ಒಂದು ಆ್ಯಂಗಲಲ್ಲಿ ಆ ಮನುಷ್ಯ ತೆಗೆದುಕೊಳ್ಳಬಹುದು. ಸೇರಿಸಿದ್ರಾಯ್ತು ಬಿಡ್ರಿ, ಅರ್ಜಿ ಕೊಟ್ಟರಾಯಿತು ಅಂತಲೂ ಅಂದುಕೊಂಡಿರಬಹುದು ಅನೇಕರು. ದೇಶದಲ್ಲಿ ಮೋರ್ ದ್ಯಾನ್ 5 crore, ನನ್ನ ಮಾಹಿತಿ ಪ್ರಕಾರ 5 ಕೋಟಿಯವರೆಗೂ ಕೂಡ ಮತದಾರರು ಡಿಲೀಟ್ ಆಗಿದ್ದಾರೆ. ಸತ್ತಿರೋರು ಇರಬಹುದು, ಡ್ಯೂಪ್ಲಿಕೇಶನ್ ಇರಬಹುದು, ಒಂದಕ್ಕಿಂತ ಹೆಚ್ಚು ಮತಗಟ್ಟೆಗಳಲ್ಲಿ ಹೆಸರು ನೋಂದಾಯಿಸ್ಕೊಂಡಿರ್ತಕ್ಕಂಥವ್ರು ಇರಬಹುದು, ಹಳ್ಳಿಲೇನೋ ಓಟ್ ಇದೆಯಪ್ಪ ನಂದು, ಸಿಟಿಗೆ ಬಂದುಬಿಟ್ಟಿದ್ದೀನಿ, ಇಲ್ಲೂ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀನಿ ಇರಬಹುದು. ಬಿಟ್ಬಿಡಿ, ಒಂದು 2 ಕೋಟಿ ಆ ಥರದ ಕೇಸ್ ಬಿಟ್ಬಿಡೋಣ. ಇನ್ನು 3 ಕೋಟಿ ಜನ ಯಾರಿವರು? ಏಲಿಯನ್ಸಾ, ಅನ್ಯಗ್ರಹ ಜೀವಿಗಳ, ಅಥವಾ ಬೇರೆ ದೇಶಗಳಿಂದ ವಲಸೆ ಬಂದಿರುವವರ? ಇವರು ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ನುಸುಳುಕೋರರ? ಇವರು ನುಸುಳುಕೋರರು ಹೇಳ್ರಿ ಅಂತ ಹೇಳಿದ್ರೆ ಇವರು ಯಾರಿಗೂ ಅದರದ್ದೊಂದು ಅಂಕಿಅಂಶ ಇಲ್ಲ ಇವ್ರ ಬಳಿಯಲ್ಲಿ. ಕೇಂದ್ರ ಸರ್ಕಾರದಕ್ಕೂ ಆ ಯೋಗ್ಯತೆ ಇಲ್ಲ. ನುಸುಳುಕೋರಿಂಥ ಜನ ಇದ್ದಾರೆ, ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರನ್ನ, ನೋಡಿ ಇವ್ರು ಇಂತಿಂಥ ಮೂಲ, ಇವನು ಬಾಂಗ್ಲಾದಿಂದ ಬಂದ, ಇವನು ಪಾಕಿಸ್ತಾನದಿಂದ ಬಂದ, ಶ್ರೀಲಂಕಾದಿಂದ ಬಂದ, ಅಮೆರಿಕಾಯಿಂದ ಬಂದಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ ಹೇಳಬೇಕಲ್ಲ ಇವರು. ಮೋರೋವರ್ ಇವತ್ತು SIR ಹೇಗಾಗಿದೆ ಅಂದರೆ, DK ಶಿವಕುಮಾರ್ ಅವ್ರ ಮಾತು ಅಲ್ಲೊಂದು ಕಡೆ ಇಟ್ಕೊಳ್ಳಿ. ಯಾಕೆ ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್ ಇಲ್ಲಿ 2 ಕಡೆಗಳಲ್ಲಿಯೂ ಯಾರ ಮತಪಟ್ಟಿಯಲ್ಲಿ ಇಲ್ವೋ ಅವರಿಗೆ ಸರ್ಕಾರಿ ಸವಲತ್ತು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತಿನ ಇಟ್ಕೊಳ್ಳಿ ಇಲ್ಲಿ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ, ಇದಕ್ಕೂ ನಿಮ್ಗೆ ಎಫೆಕ್ಟ್ ಆಗಬಹುದು, ಹುಷಾರ್ ಅಂತ ಹೇಳಿ. ಚುನಾವಣಾ ಆಯೋಗದ ಕೆಲಸನ ಇದು? ನಿಮ್ಮ ನಾಗರಿಕತ್ವ, ರಿಷಿಕ್ ವಿವಾನ್ ಹೆಸರು ನಿಮ್ದಿಲ್ಲ ಅಂದರೆ ನೀವು ದೇಶದ ನಾಗರಿಕನೇ ಅಲ್ಲ ಅಂತ ಹೇಳಿಬಿಟ್ರೆ ನಿಮಗೆ ಹೇಗೆ ತಗೋತೀರಿ ನೀವು ಅದನ್ನು? ಸರ್ ನೋಡಿ, SIR ಪ್ರಾಸೆಸ್ ಏನು ನಡೀತಾ ಇದೆ, ಸೊ ನಾವೊಬ್ಬ ಜವಾಬ್ದಾರಿತ್ವ ನಾಗರಿಕರಾಗ್ಬಿಟ್ಟು ನಾವೆಲ್ಲ ಸಹಕರಿಸಬೇಕಾಗ್ತದೆ. ಒಂದು, ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ಳುವಂಥದ್ದು, ತಾವೆಲ್ಲ ಸಹಕರಿಸಿ ಇದರಲ್ಲಿ ಪಾಲ್ಗೊಳ್ಳಿ. ಒಂದು. ಎರಡನೇದು, ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವುದೋ ಬೇರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ತಾವು ಲಿಂಕ್ ಕೊಟ್ಬಿಟ್ಟು ತಾವು ಕೊಟ್ಟಿರುವಂತಹ ಗ್ಯಾರಂಟಿನ ಇದಕ್ಕೆ ತೇಪೆ ಹಾಕೋ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ಒಂದು. ಎರಡನೇದು, ತಾವೊಂದು ಟೆಕ್ನಿಕಲ್ ಕ್ವೆಶನ್ ಏನು ಕೇಳಿದ್ರೆ, ಎಸ್ ಇಟ್ ಈಸ್ ಫೇರ್ಲಿ ಆನ್ಸರಬಲ್. ಈಗ ಸಿಟಿಸನ್ಶಿಪ್ ಯಾವ ರೀತಿ ಡಿಫೈನ್ ಮಾಡುತ್ತೆ ಅಂತ ತಗೊಂಡಾಗ, ಈಗ ಪಾಸ್ಪೋರ್ಟಾ, ಆಧಾರ್ ಕಾರ್ಡಾ, ಅಥವಾ ವೋಟರ್ ID ನಾ, ಅಥವಾ ಮತ್ತೊಂದು ಯಾವ್ದಾದ್ರು ಬರ್ತ್ ಸರ್ಟಿಫಿಕೇಟ್ ಅಂತ ಇರುತ್ತಾ, ಆ್ಯಸ್ ದ ಬೈ ಬರ್ತ್ ಅಂತ ಇರೋವಂಥದ್ದು, ಇದನ್ನು ಇವತ್ತಿನವರೆಗೂ ಸನ್ಮಾನ್ಯ ಯಾರೆಲ್ಲ ದ ಸೋ ಕಾಲ್ಡ್ ಮಿನಿಸ್ಟರ್ಸ್ ಅಂತ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಇಟ್ ಈಸ್ ಸ್ಟಿಲ್ ಮೋದಿ ಅಂತ ಹೇಳಿ ಆಗಲ್ವಾ? ಕಷ್ಟನಾ ಸರ್? ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತಾ ಮಾತಾಡಕ್ಕೆ? ಮೋದಿ ಅಂತ ಹೇಳಕ್ಕೆ ಹೇಳೋಣ, ಬಿಜೆಪಿ ಮೋದಿ ಅವ್ರ ಗೌರ್ಮೆಂಟೇ ಇದೆ. ದೋಸ್ತ್ ಹೇಳಿ ಹೇಳೋಣ ಸರ್. ನೋಡಿ, ಈಗ ನಾನು ಕೇಳಬೇಕಾಗಿತ್ತು, ನೀವು ಬಿಹಾರದವರು ಕೇಳಿ, ವೆಸ್ಟ್ ಬೆಂಗಾಲ್ ಅವರು ಕೇಳ್ರಿ. ಅಲ್ಲಪ್ಪ, ಈ SIRಗೂ
ಇಲ್ಲಿ ನೀವು ರೇಷನ್ ಕೊಡಲ್ಲ ಅಂತ ಹೇಳಕ್ಕೂ ಏನ್ ಸಂಬಂಧ ಇದೆ? ನೀವೇನಾದ್ರೂ ಪತ್ತೆ ಹಚ್ಚಿದ್ದೀರಾ? ನೆರೇಷನ್ ಒಂದಕ್ಕೊಂದು ಲಿಂಕ್ ಮಾಡೋದು ಬೇಡ. ಫಸ್ಟ್ ಈಗ ನಾನು ಕೂಡ ಐ ಆಮ್ ಎ ಬಾರ್ನ್ ಇಂಡಿಯನ್, ಬಟ್ ನಾನು ಸ್ಟಡೀಸ್ ಎಲ್ಲ ಯುರೋಪ್ ಅಲ್ಲಿ ಮಾಡಿದೀನಿ. ಸೊ ಯುರೋಪ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿ ಹಿಂಗಿರುತ್ತೆ, ಹಿಂಗ್ ಬರುತ್ತೆ. ಸಿಟಿಜನ್ಶಿಪ್ ರಿಷಿಕ್ ನಂಗೆ ಇವತ್ತು ನೀವು ದೇಶದ ನಾಗರಿಕನಲ್ವ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ರಿಷಿಕ್ ಮ್ಯಾಕ್ಸಿಮಮ್ ಒಬ್ಬ ಅಧಿಕಾರಿ ಬಂದು ಏನೇನು ಪ್ರೊಡ್ಯೂಸ್ ಮಾಡಬಹುದು? ಪಾಸ್ಪೋರ್ಟ್, ಆಧಾರ್, SLC, ಬರ್ತ್ ಸರ್ಟಿಫಿಕೇಟ್, ಇದು ಯಾವುದು ಅಲ್ಲ ಅಂತಿದ್ದಾರೆ ದೇಶದಲ್ಲಿ. ಸರ್ ಒಂದ್ ನಿಮಿಷ, ಆ ಪಾಯಿಂಟ್ಗೆ ಬರ್ತಾ ಇದೀನಿ ನೋಡಿ. ತಾವು ಕೇಳ್ತಾ ಇರುವಂತ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾವ ಡಾಕ್ಯುಮೆಂಟ್ ಮೇಲೆ ನಿಮ್ ಸಿಟಿಸನ್ಶಿಪ್ ಡಿಫೈನ್ ಮಾಡುತ್ತೆ ಅನ್ನೋಂಥದ್ದು ತಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ನನಗೂ ಕೂಡ ಇವತ್ತುವರೆಗೂ ಇನ್ನೂ ಕ್ಲಾರಿಟಿ ಇಲ್ಲ. ನಾವು ತಿಳ್ಕೋಬೇಕು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ. ನಾನು ಕೂಡ ತಿಳ್ಕೋಬೇಕು ವಾಟ್ ಈಸ್ ದ ಡಾಕ್ಯುಮೆಂಟ್ ವಿಚ್ ವಿಲ್ ಡಿಫೈನ್ ಯುವರ್ ಸಿಟಿಸನ್ಶಿಪ್ ಅಂತ. ಯಾಕೆಂದ್ರೆ ಎಷ್ಟೋ ಜನ ಪಾಸ್ಪೋರ್ಟ್ ಮಾಡ್ಕೊಂಡಿಲ್ಲ. ಇದಾಯ್ತು, ಸಿಟಿಸನ್ಶಿಪ್ ಆಯ್ತು. ನಿಮಗೆ ಹೇಳ್ತೀನಿ, ಎಲೆಕ್ಷನ್ ಕಮಿಷನ್ ಸಿಟಿಸನ್ಶಿಪ್ ಡಿಸೈಡ್ ಮಾಡಕ್ಕಿದೆಯಾ? ಇಲ್ಲ, ಅವ್ರು ಗ್ಯಾರಂಟಿ ಸ್ಕೀಮ್ ಸರ್ಕಾರದ ಯೋಜನೆಯನ್ನು ಒಂದು ರಾಜ್ಯ ತಿರಸ್ಕರಿಸುವಂತೆ ಮಾಡ್ಲಿಕ್ಕೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಬ್ಲೀಸ್ ತಗೊಂಡು ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮಾಡಕ್ಕಾಗಲ್ಲ, ಎಲ್ಲೂ ಮಾಡ್ತಾನೂ ಇಲ್ಲ ಅವರು. ಇದು ತಪ್ಪರ್ಥ ಮಾಡ್ಕೊಂಡಿರುವಂತದ್ದು. ಪ್ಲೀಸ್ ಅಲೋ ಮೀ ಟು ಒಂದ್ ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ. ನೋಡಿ, ಈಗ ನಾವೊಂದು ಕಂಟ್ರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಪಾಸ್ಪೋರ್ಟ್ ಬೇಕಾಗುತ್ತೆ, ದಟ್ಸ್ ಅ ಡಿಫ್ರೆಂಟ್ ಡಾಕ್ಯುಮೆಂಟ್. ಈಗ ಆಧಾರ್ ಕಾರ್ಡ್ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಈಗ ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಇಟ್ ಸೆಲ್ಫ್ ಕೆನಾಟ್ ಡಿಫೈನ್ ಯುವರ್ ಸಿಟಿಸನ್ಶಿಪ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಈ ಏನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಕೂಡ ಆಧಾರ್ ಇಸ್ ನಾಟ್ ಎ ಮ್ಯಾಂಡೇಟರಿ. ಎನ್ಯುಮರೇಷನ್ ಫಾರ್ಮ್ ನಾನು ಒಂದೊಂದು ಓದಿದೀನಿ. ಅದ್ರಲ್ಲಿ ನಿಮಗೆ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಕೊಡಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಇದು ಕೂಡ ಇದೆ. ಬಟ್ ಈಗ ತಾವು ಕೇಳ್ತಾ ಇರುವಂತ ಕನ್ಸರ್ನ್ಗೆ ನಾನು ಬಂದು ಮಾತಾಡೋದೇ ಆದ್ರೆ, ನೋಡಿ ಈಗ SIR ಪ್ರಕ್ರಿಯೆ ಏನ್ ನಡೀತಾ ಇದೆ, ಇಟ್ ಈಸ್ ನಥಿಂಗ್ ಬಟ್ ಜಸ್ಟ್ ಅ ರಿವಿಷನ್. ಆಮೇಲೆ ನಿಮ್ಗೆ ಏನಾಗ್ತದೆ, ನೀವು ಮತದಾರರ ಪಟ್ಟಿಲಿ ಇದೀರಾ ಇಲ್ವಾ ಒಂದು. ಎರಡನೇದು, ಈಗ ಡಿಲೀಷನ್ ಆಗಿದ್ಯಾ, ಹೊಸದಾಗಿ ಏನಾದ್ರು ಅಡಿಷನ್ ಮಾಡ್ಕೋಬೇಕಾಗಿದ್ಯಾ ಅನ್ನೋದು ಎರಡನೇದು. ಮೂರನೇದು, ನಾನು ಎಲ್ಲೋ ಇದೀನಿ ಬಟ್ ನಾನು ಎಲ್ಲೋ ವೋಟ್ ಹಾಕ್ತಾ ಇದೀನಿ ಅಥವಾ ಎಲ್ಲೋ ವೋಟ್ ಹಾಕಕ್ ಬಯಸ್ತೀನಿ ನಾನು ಅನ್ನೋ ಅಂತಂದ್ರೆ ರಿವೈಸ್ ಮಾಡ್ಬೇಕಾಗಿರುವಂತದ್ದು ಮೂರನೇದು. ಇದು ಇಷ್ಟೇ ಕೆಲಸ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ಬೇಕಾಗಿರುವಂತದ್ದು, ಪ್ಲಸ್ ಅವ್ರು ಮಾಡ್ಕೊಂಡ್ ಬರ್ತಿರೋಂಥದ್ದು ಕೂಡ. ಆದರೆ ಇದರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ವಾ, ಈ ಆಫ್ಟರ್ ಎಫೆಕ್ಟ್ಸ್ ಇರುವಂತದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ನಾಟ್ ರೆಸ್ಪಾನ್ಸಿಬಲ್. ಅವ್ರ ಕೆಲಸ ಏನಿದ್ರು ನಾನು ಬಂದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಟು ಸೇ ದಟ್ ವೆದರ್ ಯು ಹ್ಯಾವ್ ಎ ವ್ಯಾಲಿಡ್ ವೋಟರ್ ಐಡಿ ಆರ್ ನಾಟ್ ಅನ್ನೋಂಥದ್ದು. ರವೀಶ್ ಅವ್ರ ಇದೀಗ ನಮ್ಮನ್ನ ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸಮೀವುಲ್ಲಾ ಸರ್, ತಮಗೆ ಒಂದು ಡಿಬೇಟ್ಗೆ. ಫೈನ್, ನಾನು ರವೀಶ್ ಅವ್ರಿಗೆ ಕ್ವಶನ್ ಕೇಳಿ ಬರ್ತೀನಿ ಸರ್. ನಾನು ನಿಮಗೆ ರವೀಶ್ ಅವರೇ, ಸರಿ, ಚುನಾವಣೆ ಆಯೋಗದ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ, ಓಕೆ, ಒಪ್ಕೊಳ್ಳೋಣ. ಬಟ್ ಚುನಾವಣಾ ಆಯೋಗದ ಈ ಪಟ್ಟಿ ಇಟ್ಕೊಂಡು ಬಿಹಾರದಲ್ಲೋ ವೆಸ್ಟ್ ಬೆಂಗಾಲಲ್ಲೋ ನಾನು ಸರ್ಕಾರಿ ಯೋಜನೆಗಳಲ್ಲಿ ಈ ಪಟ್ಟಿಲಿರೋರಿಗೆ ಕೊಡ್ತೀನಿ, ಇಲ್ದವ್ರಿಗೆ ಇಲ್ಲ ಅಂತ ಅವರಲ್ಲೇ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಪುನರುಚ್ಚರಿಸ್ತಾ ಇದ್ದಾರೆ ಅದನ್ನೇ, ಮುಂದಿನ ಕಷ್ಟ ಆಗಬಹುದು ನಿಮಗೆ ಅಂತ. DK ಶಿವಕುಮಾರ್ SIR ಮಹತ್ವ ತಿಳಿಸೋಕೆ ಈ ಮಾತು ಹೇಳ್ತಾ ಇದ್ದಾರಾ? ನಿಮಗೆ ನಾಳೆ ದಿನ ಗ್ಯಾರಂಟಿ ಯೋಜನೆಗಳೇ ತೊಂದರೆ ಆಗಬಹುದು, ದಯವಿಟ್ಟು ಈ ಡ್ರೈವಲ್ಲಿ ಭಾಗಿಯಾಗಿ ಬನ್ನಿ, ನೋಂದಣಿ ಮಾಡಿಸ್ಕೊಳ್ಳಿ, ಸರಿ ಮಾಡಿಸ್ಕೊಳ್ಳಿ, ಆ ಕಾರಣಕ್ಕೆ ಈ ಮಾತು ಹೇಳ್ತಿದ್ದಾರಾ ಅಂತ ರವೀಶ್ ಸರ್. ಇದು ಹೇಗಾಗಿದೆ ಅಂದರೆ ಕೇಂದ್ರ ಸರ್ಕಾರ ತಾನು ಕಳ್ಳ ಪರ ನಂಬ ಅನ್ನೋ ಥರ ಆಗಿದೆ. ಯಾಕಂದರೆ ವಾಸ್ತವವಾಗಿ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರ ಹಾಕೋರೋನಾಗ ಆಗುತ್ತೆ. ಈಗ SIR ಪ್ರಕ್ರಿಯೆ ಏನಿದೆ ತುಂಬ ಸರಳವಾಗಿತ್ತು, ಅದನ್ನ ಇವರು ತುಂಬ ಕ್ಲಿಷ್ಟಕರವಾಗಿ ಮಾಡಿಟ್ಬಿಟ್ಟಿದ್ದಾರೆ. ಇದರಲ್ಲಿ ಏನಂದರೆ ಒಳಸಂಚಿದೆ, ಹಿಪೋಕ್ರಸಿ ಅಡಗಿದೆ. ಯಾಕೆಂದರೆ ಉದ್ದೇಶಪೂರ್ವಕವಾಗಿ, ಇವಾಗ ನನ್ನ ಹೆಸರು ರವೀಶ್ ದಾಸಪ್ಪ, ನಂದೇನಾದ್ರು ವೋಟರ್ ಲಿಸ್ಟಲ್ಲಿ ನನ್ನ ಹೆಸರು ಡಿಲೀಟ್ ಆದರೆ ನಾನು ಪಾಕಿಸ್ತಾನಿ ಆಗ್ತೀನ, ಅಥವಾ ಬಾಂಗ್ಲಾದೇಶಿ ಆಗ್ತೀನ, ಅಥವಾ ಅಫ್ಘಾನಿಸ್ತಾನಿ ಆಗ್ತೀನ? ಅದಕ್ಕೇನಾದ್ರು ಒಂದು ಮಾನದಂಡ ಇರಬೇಕಲ್ಲ. ಮಾನದಂಡಗಳು ತುಂಬ ಇವ್ರು ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ಏನೇನು ಇರಲ್ಲ. ಈಗ ಉದಾಹರಣೆ, ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿರೋನ ಓಕೆ ಡಿಲೀಟ್ ಮಾಡಲಿ, ಅಕ್ಸೆಪ್ಟಬಲ್. ನೀವು ಪರ್ಪಸ್ಫುಲಿ ಏನೋ ಒಂದು ಸಣ್ಣ ವಿಷಯಗಳನ್ನ ಇಟ್ಕೊಂಡು, ಕಾಸ್ಟ್ ಬೇಸಲ್ಲಿ ಇರ್ಬೋದು, ರಿಲಿಜಿಯಸ್ ಬೇಸಲ್ಲಿ ನೀವು ವೋಟರ್ ಲಿಸ್ಟ್ ಡಿಲೀಟ್ ಮಾಡ್ತೀರಂದ್ರೆ 100% ಡಿಪೆಂಡ್. ಈಗ ಉದಾಹರಣೆ, ನಮ್ಗೆ ಫಸ್ಟ್ SIR ಸ್ಟಾರ್ಟ್ ಮಾಡಿದೆ ಡೆಲ್ಲಿನಲ್ಲಿ, ಪೂರ್ವಾಂಚಲ್ ಅಂತ ಒಂದು ಪ್ರದೇಶ ಇದೆ. ಆ ಪೂರ್ವಾಂಚಲ್ ಪ್ರದೇಶ ಬಂದ್ಬಿಟ್ಟು UP ಬಿಹಾರ್ ಅವ್ರು ಬಂದು ಹೆಚ್ಚು ವಾಸ ಆಗಿರ್ತಕ್ಕಂಥ ಜಾಗ. ಅವ್ರು ಅಲ್ಲಿಂದ ಅಲ್ಲಿ ಬಂದು ಬದುಕು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ಕೊಂಡಿದ್ರು. ಅವ್ರದ್ದು ಅಲ್ಲಿ ವೋಟರ್ ಐಡಿ ಇರೋದನ್ನ UP ಬಿಹಾರಲ್ಲಿರೋ ವೋಟರ್ ಐಡಿ ಡಿಲೀಟ್ ಮಾಡೋದನ್ನ ಬದಲಿಗೆ ಅವ್ರ ಉದ್ದೇಶಪೂರ್ವಕ ಇರೋ ವಾಸ ಜಾಗದಲ್ಲೇ ವೋಟರ್ ಐಡಿ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ ಅಂದರೆ ಇದೇನಂತ ಹಿಪೋಕ್ರಸಿ ಅಂತ ಹೇಳ್ತಾರೆ. ನೀವು ನಾನು ಬಂದು ಬೆಂಗಳೂರಲ್ಲಿ ಇದ್ದೀನಿ ಸರ್, ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದೆ, ನಾನು ಊರಲ್ಲಿಲ್ಲ, ಅಲ್ಲಿಂದ ವೋಟರ್ ಐಡಿ ಲಿಸ್ಟ್ ಡಿಲೀಟ್ ಮಾಡೋದಕ್ಕೆ ವಿರುದ್ಧವಾಗಿ ಇಲ್ಲಿಂದ ಡಿಲೀಟ್ ಮಾಡಿದ್ದಾರೆ. ಇದನ್ನೇನಂತಾರೆ ಉದ್ದೇಶಪೂರ್ವಕವಾಗಿ ಇರಲಿ. ನಾನಿದೀಗ ನಿಜಾಮ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ನ ವಕ್ತಾರ. ಸ್ವಾಗತ ನಿಜಾಮ್ ಅವರು ತಮಗೆ ಒಂದು ಡಿಬೇಟ್ಗೆ. ಇನ್ನು ಸಮೀವುಲ್ಲಾ ಸರ್, ಒಂದು ಕ್ವಶನ್ ಇತ್ತು ನಂದು ಸರ್. ಈಗ 2-3 ಪ್ರಮುಖ ಅಂಶಗಳು ಸರ್. ಒಂದು, SIR ಮಾಡಿದ ಮೇಲೆ ಅನೇಕರನ್ನ ಪಟ್ಟಿಯಿಂದ ಆಚೆ ಇಟ್ರಿ, ಸತ್ತು ಹೋಗಿದ್ದಾರೋ, 2 ಕಡೆ ರಿಜಿಸ್ಟರ್ ಮಾಡ್ಕೊಂಡಿದ್ರೋ, ಅಥವಾ ಅವರು ಬೇರೆ ದೇಶದ ನುಸುಳುಕೋರರೋ,
ಅಥವಾ ಒಂದು ರೀತಿಯಲ್ಲಿ ಸ್ಪೆಲ್ಲಿಂಗ್ ಎರರ್ಗಳು. ಒಂದು 27 ಲಕ್ಷ ಜನ ಸ್ಪೆಲ್ಲಿಂಗ್ ಎರರ್, ಸಣ್ಣ ಮಿಸ್ಟೇಕ್ಸ್ ಸರ್ ವೆಸ್ಟ್ ಬೆಂಗಾಲಲ್ಲಿ. ಸ್ಪೆಲ್ಲಿಂಗ್ ಎರರು, ಆಧಾರ್ಗೂ ಎಪಿಕ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಗಂಡನ ಹೆಸರು ಒಂದು ಕಡೆ ಬಂದುಬಿಟ್ಟಿದೆ, ಅಪ್ಪರ ಹೆಸರು ಒಂದು ಕಡೆ ಬಂದುಬಿಟ್ಟಿದೆ ಮಗಳ ಜೊತೆಲಿ. ಇವೆಲ್ಲ ಇತ್ತಲ್ಲ, ಇವತ್ತಿಗೂ ಅದು ಸೊಲ್ಯೂಷನ್ ಸಿಕ್ಕಿಲ್ಲ ಸರ್. ಸುಮಾರು 27.5 ಲಕ್ಷ ಮತದಾರರಿಗೆ ಚುನಾವಣೆನೂ ಮುಂದೂಡಲಿಲ್ಲ, ಅವ್ರು ವೋಟ್ ಮಾಡಬೇಕು ಅಂತ ಹೇಳಿಲ್ಲ, ಸ್ಟ್ಯಾಂಡ್ ಸ್ಟಿಲ್ ಇಟ್ಟರು. ಇದೊಂದು ಭಾಗ ಸರ್. ಈಗ ಇರೋ ಪ್ರಶ್ನೆ, ನುಸುಳುಕೋರರು ಬಂದಿದ್ರಾ, ಎಷ್ಟು ಜನ ಬಂದಿದ್ರು, ಯಾವಾಗ ಡಿಪೋರ್ಟ್ ಮಾಡ್ತಾ ಇದೀವಿ ಅವ್ರನ್ನ, ಅದನ್ನಾದರೂ ಹೇಳಬೇಕು. ಇಲ್ಲದೇ ಇದ್ದರೆ ವೆಸ್ಟ್ ಬೆಂಗಾಲ್ ಆ್ಯಂಡ್ ಬಿಹಾರಲ್ಲಿ SIR ಮಾನದಂಡವನ್ನಾಗಿ ಇಟ್ಕೊಂಡು ಸರ್ಕಾರಿ ಯೋಜನೆ ಕೊಡಲ್ಲ ಅಂತ ಹೇಳಿದ್ರೆ, ಇಲ್ಲೇ ಹುಟ್ಟಿದ್ದೀವಿ, ನನಗೊಂದು ಕಾರ್ಡ್ ಇಲ್ಲದೆ ಇರಬಹುದು, ಸ್ವಲ್ಪ ಅಡ್ರೆಸ್ ಮಿಸ್ಟೇಕ್ ಆಗಿರಬಹುದು, ಆ ಕಾರಣಕ್ಕೆ ನನ್ನನ್ನು ಈ ದೇಶದವನೇ ಅಲ್ಲ ಅಂತ ನೋಡಲಿಕ್ಕೆ ಯಾವುದಾದ್ರು ಸರ್ಕಾರಕ್ಕೆ ಅಧಿಕಾರ ಇದೆಯಾ ಸರ್? ಒಂದು ನೀವು ಕೆಲವು ಅಂಶಗಳನ್ನ, ಸಣ್ಣ ಪುಟ್ಟ ಸಂಗತಿಗಳನ್ನ ಮುಂದಿಟ್ಕೊಂಡು ಅವರಿಗೆ ಮತಪಟ್ಟಿಯಿಂದ ಕೈ ಬಿಟ್ಟ ಉದಾಹರಣೆಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಹೇಳಿದ್ರಿ. ಆದ್ರೆ 87 ಕ್ಷೇತ್ರಗಳಲ್ಲಿ ಅವರಿಗೆ ಅನುಕೂಲ ಆಗಿದೆ ಭಾರತೀಯ ಜನತಾ ಪಕ್ಷಕ್ಕೆ. ಹೀಗೆ ಆಕ್ಟ್ ಮಾಡಿದಂತಹ ಮತ್ತು ಇಂತಹ ಸಣ್ಣ ಪುಟ್ಟ ದೋಷಗಳನ್ನೇ ಮುಂದಿಟ್ಟುಕೊಂಡು ಅಲ್ಲಿ ಮತಪಟ್ಟಿಯಿಂದ ಕೈ ಬಿಟ್ಟಂತಹ ಕ್ಷೇತ್ರಗಳಲ್ಲಿ 87 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಯಾವತ್ತೂ ಗೆಲುವು ಸಾಧಿಸದ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇದು ಆ ಸಣ್ಣ ಪುಟ್ಟ ದೋಷಗಳ ಎಫೆಕ್ಟ್, ಸಣ್ಣ ಪುಟ್ಟ ದೋಷಗಳ ಎಫೆಕ್ಟ್. ಅದಕ್ಕೆ ಇನ್ನೊಂದು 2-3 ಸೇರಿಸಿ ಒಟ್ಟು 11 ಅಂಶಗಳನ್ನ ಕರ್ನಾಟಕಕ್ಕೂ ತಂದಿದ್ದಾರೆ. ಒಟ್ಟು 11 ಅಂಶಗಳು. ಒಂದ್ ಮಗುಗೋ ಇನ್ನೊಂದ್ ಮಗುಗೋ ಅದೇನೋ 9 ತಿಂಗಳಿಗಿಂತ ಕಮ್ಮಿ ಇತ್ತು ಅಂದ್ರೆ ನೀನ್ ವೋಟರ್ ID ಸೇರಲ್ಲ. ನಿಮ್ಮ ಅಜ್ಜನಿಗೂ ಮೊಮ್ಮಗನಿಗೂ 40 ವರ್ಷಕ್ಕಿಂತ ಡಿಫ್ರೆನ್ಸ್ ಇಲ್ಲ ಇತ್ತು ಅಂತ, ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನೀನ್ ಮತಪಟ್ಟಿಯಲ್ಲಿ ಸೇರಲ್ಲ. ಹೀಗೆಲ್ಲ ಇದೆ ಅದರಲ್ಲಿ. ಇದೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ. 11 ಅಂಶಗಳನ್ನ ಕಂಡೀಷನ್ಸ್ ಹಾಕಿದ್ದಾರೆ. ಅಂದ್ರೆ ಇದರ SIR ಈಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದೇನು ಅಂತಂದ್ರೆ, ಮತಪಟ್ಟಿ ಅಥವಾ ಚುನಾವಣಾ ಪ್ರೋಸೆಸ್ ಅನ್ನ ಕಾಂಪ್ಲಿಕೇಶನ್ ಮಾಡ್ಬೇಕು ಅಂತಲ್ಲ, ಸಾಧ್ಯವಾದಷ್ಟು ಸರಳವಾಗಿರ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಪ್ರಜಾಸತ್ತೆ ಹಬ್ಬದಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು, ಆ ತರ ಇರ್ಬೇಕು ಅನ್ನೋದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳೋದು. ಇಲ್ಲಿ ಏನಾಗಿದೆ ಅಂದ್ರೆ, ಮತಪಟ್ಟಿಯ ಹೆಸರು ಏನಾಗಿದೆ ಅಂತಂದ್ರೆ ಸಿಟಿಸನ್ಶಿಪ್ ಇಶ್ಯೂ ಆಗಿದೆ. ಸಿಟಿಸನ್ಶಿಪ್ ಇಶ್ಯೂನ ಇದಲ್ಲೇನು 2 ಮಾತಿಲ್ಲ. ನಿಮಗೆ ಮತಪಟ್ಟಿಯಿಂದ ಕೈ ಬಿಟ್ರಿ ಅಂತಂದ್ರೆ ಇಲ್ಲಿ ಜನ ನಮ್ಮ ಸಿಟಿಸನ್ಶಿಪ್ ಅನ್ನ ನಾವು ಪ್ರೂವ್ ಮಾಡ್ಕೋಬೇಕಾಗಿರೋ ಬರ್ಡನ್ ನಮ್ಮ ಮೇಲೆ ಬಿದ್ದಿದೆ. ಎಲೆಕ್ಷನ್ ಕಮಿಷನ್ ಎಂಥ ಕಂಡೀಷನ್, ಟಫ್ ಕಂಡೀಷನ್ ಹಾಕಿದಾನೆ ಅಂದ್ರೆ, ನಾನು ಇಲ್ಲಿ ಸಿಟಿಸನ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬಂತು, ಸಿಟಿಸನ್ಶಿಪ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳೋಕ್ಕಿಂತ ಜಡ್ಜ್ ಅಂದಾಗ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ಬೇಕು, ಅಫಿಡವಿಟ್ ಹಾಕ್ಬೇಕು. ಇಟ್ ಈಸ್ ಅವರ್ ರೈಟ್. ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ್ದು, ಸೆಂಟ್ರಲ್ ಸಂಬಂಧಪಟ್ಟದ್ದು, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೋದು ಮಾತ್ರ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಹಾಕ್ತಿವಿ. ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ನಿಂದೇನು ಅಂತ ನೋಟಿಸ್ ಕೊಡ್ಬೇಕು. ಕೊಡ್ಲಿಲ್ಲ. 27 ಅದ್ಯಾವ್ದೋ ಬಂತಲ್ಲ ಜಡ್ಜ್ಮೆಂಟ್, ಕೊಡ್ಲಿಲ್ಲ. ಸಿಟಿಸನ್ಶಿಪ್ ನಿಮ್ದೇ ಅನ್ನೋದು. ಎಲೆಕ್ಷನ್ ಕಮಿಷನ್ ಸಿಟಿಸನ್ಶಿಪ್ ನ ತೀರ್ಮಾನ ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ವಾ, ಅದೇ NRC ಆದ್ರೆ ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣೋದು. ಇಲ್ಲಿ ಸಿಟಿಸನ್ಶಿಪ್ ಮತಪಟ್ಟಿಯ ಮೂಲಕ ಎಕ್ಸ್ಕ್ಲೂಷನ್ ಆಫ್ ವೋಟ್ ಅಲ್ಲ, ಎಕ್ಸ್ಕ್ಲೂಷನ್ ಆಫ್ ಸಿಟಿಸನ್ಶಿಪ್. ನನ್ನ ಅದೇ ಪಾಯಿಂಟ್ ಇತ್ತು ಸರ್. ಕಾನ್ಸ್ಟಿಟ್ಯೂಷನಲ್ ರೈಟ್ ರಮಾಕಾಂತ್, ಇದು ಕಾನ್ಸ್ಟಿಟ್ಯೂಷನಲ್ ರೈಟ್. ನನ್ನ ಕಾನ್ಸ್ಟಿಟ್ಯೂಷನ್ ಮತಪಟ್ಟಿ ಮತ ಹಾಕೋದು ನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್. ನನಗೆ ಸಂವಿಧಾನದ ರಕ್ಷಣೆಯೇ ಇಲ್ದಲೇ ಇರೋ ತರ ಮಾಡಬೇಕು. ಸರ್, ಇದೀಗ ನಾನು ಇಲ್ಲಿ ನಿಜಾಮ್ ಅವ್ರು ಕೇಳ್ಬಿಡ್ತೀನಿ. ನಿಜಾಮ್ ಅವ್ರು ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಬಿಹಾರ ಮತ್ತು ನಾನು SIRದು ಈ ಒಂದು 92 ಲಕ್ಷ ವೆಸ್ಟ್ ಬೆಂಗಾಲಲ್ಲಿ ಡಿಲಿಷನ್ ಆಯಿತು. 27.5 ಲಕ್ಷ ಜನಗಳನ್ನಂತೂ ಅವ್ರಿಗೆ ಎಸ್ ಇಲ್ಲ, ನೋ ಇಲ್ಲ, ಸ್ಟೇಟಸ್ಕೋ ವೋಟ್ ಹಾಕಬೇಕು ಹೇಳಲಿಲ್ಲ, ನಮ್ಮನ್ನು ಏನು ಮಾಡ್ತೀವಿ ಏನೂ ಗೊತ್ತಿಲ್ಲ. ಸೊ ಇಲ್ಲಿಗೆ ಒಂದು 5 ಕೋಟಿನೋ 7 ಕೋಟಿನೋ ಜನ ಹೇಳ್ತಾ ಇದ್ದಾರೆ ಇವತ್ತಿಗೆ, ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ ಎಲ್ಲ ಒಂದು 7 ಕೋಟಿ ಬರ್ತಿದ್ದಾರೆ. ಆಯಿತು, 2 ಕೋಟಿ 2.5 ಕೋಟಿ ಜೆನ್ಯೂನ್ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಬೋಣ. ಡಿಲಿಷನ್ನು, ಆ ಕಡೆ ಈ ಕಡೆ ಅಡ್ರೆಸ್ ಚೇಂಜು, ಇನ್ನೇನೋ ಒಂದಷ್ಟಿದೆ ಅಂಥೇಳಿ. ಉಳಿದವ್ರಿಗೆ ನಾನು ಸೌಲಭ್ಯ ಕೊಡಲ್ಲ ಅಂಥೇಳಿ ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಇಡ್ತಕ್ಕಂಥ BJP ಮತ್ತು BJP ಮೈತ್ರಿ ಸರ್ಕಾರಗಳು ಅಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಅದೇ ಭಯ ಹುಟ್ಟಿಸ್ತಾ ಇದ್ದೀರಾ ನೀವು. ಚಾಮರಾಜಪೇಟೆ ಶುರುವಾಯ್ತಪ್ಪ ಇವತ್ತು. ಚಾಮರಾಜಪೇಟೆಯಲ್ಲಿ ಒಂದು 20,000 30,000 ವೋಟ್ ಡಿಲೀಟ್ ಆಯಿತು. ನಿಮ್ಮ ಸರ್ಕಾರ ನಾಳೆ ದಿನ ಅವ್ರು ಯಾರಿಗೂ ನಾನು ರೇಷನ್ ಕೊಡಲ್ಲ, ನಾನು ಗ್ಯಾರಂಟಿ ಕೊಡಲ್ಲ, ನಾನು ಅವ್ರಿಗೆ ಬಸ್ಸಲ್ಲಿ ಓಡಾಡಕ್ಕೆ ಬಿಡಲ್ಲ,
ನಾನು ಅವ್ರಿಗೆ ದುಡ್ಡು ಹಾಕಲ್ಲ, ಈ ವರ್ಷನಿಗೆ ಬರ್ತಾ ಇದ್ದೀರಾ ನೀವು. BJP ಕುಣಿದ ತಾಳ ಏನು ಮ್ಯೂಸಿಕ್ ರೆಡಿ ಮಾಡಿದ್ದಾರಲ್ಲ ಅದಕ್ಕೆ ನೀವು ಕುಣಿಯಕ್ಕೆ ರೆಡಿ ಆಗಿದ್ದೀರಾ ಈಗ? ಇಲ್ಲ ರಮಕಾಂತ್ ಅವರೇ ನೋಡಿ, ಮತ್ತೆ ಏನು ಎದುರಿಸ್ತಿರೋದು ಯಾಕ್ರಿ ನೀವು? ಒಳ್ಳೆ ಕಥೆ ಆಯ್ತಲ್ಲ. ಇಲ್ಲ ಎದುರಿಸೋದು ಇಲ್ಲ ರಮಕಾಂತ್ ಅವರೇ. ಅವ್ರು ಮಾಡಿದ್ದನ್ನ ನೀವು ಫಾಲೋ ಮಾಡ್ತಾ ಇದ್ರಿ. ಯಾರು ಈ ಎಲೆಕ್ಷನ್ ಕಮಿಷನ್ ಅನ್ನೋದು ಇದೆಯಲ್ಲ ನಮ್ಮ ದೇಶದಲ್ಲಿ, ಇವ್ರಿಗೂ ಸಿಟಿಸನ್ಶಿಪ್ಗೂ ಇರ್ತಕ್ಕಂಥ ಸಂಬಂಧವನ್ನ ಸಂವಿಧಾನದ ಯಾವ್ದಾದ್ರು ಒಂದು ಸಾಲ ನನಗೆ ಹೇಳ್ಬಿಡಿ, ಒಂದೇ ಒಂದು ಲೈನ್ ತೋರಿಸ್ಬಿಡಿ. ವಿ ಆರ್ ಇನ್ ನೋ ಸಪೋರ್ಟ್ ಆಫ್ BJP's ಪ್ರಾಸೆಸ್. ಇದು ನೋಡಿ, ಈಗ ಆಗ್ತಾ ಇರೋದು SIR ಅಲ್ಲಿ, ನೆನ್ನೆ ಒಂದು ಚರ್ಚೆಯಲ್ಲಿದ್ದೆ ನಾನು. ಅವರು ಬರೀ ಪ್ರಾಸೆಸ್ ಅಂತ ಕಿರ್ಚ್ತಾ ಇದ್ರು. ಬಟ್ ನೀವು ನೋಡ್ಬೇಕಾಗಿರೋದು ಈ SIR ಅಲ್ಲಿ ಪ್ರಾಸೆಸ್ ಬೆಸಸ್ ಇಂಟೆಂಟು, ಪ್ರಾಸೆಸ್ ಬೆಸಸ್ ಅವ್ರ ನಿಯತ್ತು. ಅವ್ರ ನಿಯತ್ ಏನಾಗಿರೋದು ಆಸ್ ಆಫ್ ಟುಡೇ, ರಮಕಾಂತ್, ನಿಜಾಮ್ ಫೌಜ್ದಾರು, ಇವ್ರಿರ್ಬೋದು, ಅವ್ರಿರ್ಬೋದು, ಯಾರಾದ್ರೂ ಇರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ಬೈ ಲಾ ವಿ ಆರ್ ನಾಟ್ ಸಿಟಿಸನ್ಸ್ ಆಫ್ ಕಂಟ್ರಿ. ನಾನು ರಿಷಿಕ್ ಕೇಳಿದೆ, ಅದು ನನಗೆ ಬಂದಿರಲಿಲ್ಲ ಆಗ. ಈಗ ನಿಜಾಮ್ ಅವ್ರು ಕೇಳ್ತೀನಿ, ರೀ ನಿಮ್ ಸಿಟಿಸನ್ಶಿಪ್ ಪ್ರೂವ್ ಮಾಡಿ ಅಂತ ಕೇಳಿದ್ರೆ ಹೇಗ್ ಮಾಡೋದು ಸರ್? ಅವರು ಆಧಾರ್ ಕಾರ್ಡ್ ನೋಡಿ ಸರ್ ಇದೆ ಅಂತೀರಿ, ಆಧಾರ್ ಆಗಲ್ಲ ಅಂತೀನಿ. ನೀ ಪಾಸ್ಪೋರ್ಟ್ ನಾನು ನಗುತ್ತಾ ಇದ್ದಾರೆ, ಪಾಸ್ಪೋರ್ಟ್ ಅಲ್ಲ ಅಂತಾರೆ, SLC ಮಾಸ್ ಕಾರ್ಡ್ ಅಲ್ಲ ಅಂತಾರೆ. ಏನೋ ಹುಟ್ಟಿದ್ಯಾ ಆ ಆಸ್ಪತ್ರೆ ಬಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾವ ಸುಡುಗಾಡು ದಾಖಲೆ ಕೊಡ್ಬೇಕು ಹೇಳಿ? ಎಲ್ಲಿಂದ ತರೋದು ನಾವು? ಅಟ್ಲೀಸ್ಟ್ ನಾವೇನಾದ್ರೂ ನಾವು ಯಾರು ಕೊಡಕ್ಕಾಗಲ್ಲ ನಿಜಾಮ್ಜಿ, ಇಷ್ಟು ಬಿಟ್ಬಿಟ್ಟು ನಮ್ಮ ಹತ್ರ ಯಾರು ಇಲ್ಲಿವರೆಗೂ ಏನ್ ಕೊಡ್ತಾ ಇದ್ರೆ ಅದನ್ನ ಸೇರಿಸ್ಕೊಂಡು ಉತ್ತರ ಕೊಟ್ಬಿಡಿ ಸರ್. 1947 ಇಂದ ಇಲ್ಲಿವರೆಗೂ ಯಾವ ರೀತಿ ಡಿಫೈನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು, ಅದನ್ನು ಸೇರಿಸ್ಕೊಂಡು ನೋಡಿ ಇವ್ರೆ ಈಗ ನನ್ನ ಪಾಸ್ಪೋರ್ಟ್ ಇದೆ, ಆ ಪಾಸ್ಪೋರ್ಟ್ ಅಲ್ಲಿ ಬರ್ದಿದೆ ಸಿಟಿಸನ್ ಆಫ್ ಇಂಡಿಯಾ ಅಂತ. ಆ ಸಿಟಿಸನ್ ಆಫ್ ಇಂಡಿಯಾನೇ ನೀವು ಎರೇಸ್ ಮಾಡಿದಿರಲ್ಲ, ಆ ಮುಖಾಂತರ ನೀವು ನೋಡಿದ್ರೆ ನಿಮ್ಮ ಪಾಸ್ಪೋರ್ಟ್ ಇನ್ವ್ಯಾಲಿಡ್ ಇವಾಗ. ಇವನ್ ಓಡಾಡ್ಕೊಳ್ಳಿ ಅಂತ ನೀವು ಏನಾದ್ರೂ ಒಂದು ಮಾಡ್ತಾ ಇರ್ರಿ, ನೀವೇನಾದ್ರೂ ಮಾಡ್ತಾ ಇರ್ರಿ. ಟುಡೇ ದಿ ಎಂಟೈರ್ ಕಂಟ್ರಿ ಈ ಸ್ಟೇಟ್, ನಾನ್ ನಿಜಾಮ್ ಫೌಜ್ದಾರ್, ರಮಕಾಂತ್, ನಮ್ಮ ಸಮೀವುಲ್ಲಾ ಅವರು ಎಲ್ಲರೂ ಇಸ್ ಅ ಸ್ಟೇಟ್ಲೆಸ್ ಪರ್ಸನ್. ಆಸ್ ಲಾಂಗ್ ಎಸ್ ದ ಗವರ್ಮೆಂಟ್ ವಾಂಟ್ಸ್, ಗವರ್ಮೆಂಟ್ ಎಸ್ ಅಂತ ಹೇಳುವರೆಗೂ ನೀವು ಸಿಟಿಸನ್ ಆಗಿದ್ದೀರಾ. ನೆಕ್ಸ್ಟ್ ಡೇ ನೀವು ಪ್ರೂವ್ ಮಾಡಿ ಅಂದ್ರೆ ನೀವು ಎಲ್ಲಿ ಹೋಗ್ತೀರಾ? ನಮ್ಮ ಫ್ರೀಡಮ್ ಬಂತು, ನಮಗೆ ಸ್ವಾತಂತ್ರ್ಯ ಬಂತು, ಆವಾಗಿಂದ ಇಲ್ಲಿವರೆಗೂ ಎಷ್ಟು ಜನ ಇಲ್ಲಿ ಬದುಕೊಂಡಿದ್ದಾರೆ, ಜೀವನ ಮಾಡಿಕೊಂಡು ಅವ್ರ ಮಕ್ಕಳು ಆಗಿದ್ದಾರೆ. ನೀವು ಹೋಗ್ಬಿಟ್ಟು ನಿಮ್ಮ ರೆವಿನ್ಯೂ ಆಫೀಸರ್, ವಿಲೇಜ್ ಅಕೌಂಟೆಂಟ್ಗೆ ನೀವು ಕೇಳಿದ್ರೆ ನಿಮ್ಮ ವಂಶ ಪತ್ರ ಕೊಡ್ತಾರೆ, ಅದು ಒಪ್ಕೊಂತಾ ಇಲ್ಲ ಇವರು. ದಟ್ ಈಸ್ ಆಲ್ಸೋ ನಾಟ್ ಯುವರ್ ಸಿಟಿಸನ್ಶಿಪ್ ದಾಖಲಾತಿ ಅಂತ ಹೇಳ್ತಾವ್ರೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಿನ್ನನ್ನ ಈ ಪಟ್ಟಿಯಿಂದ ಆಚೆ ಇಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಫಿನಿಶ್, ಭಗವಂತ ಬಂದ್ರು ನಿನ್ನ ಈ ಪಟ್ಟಿಲಿ ಸೇರ್ಸಕ್ಕಾಗಲ್ಲ. ಆ ಸನ್ನಿವೇಶದಲ್ಲಿ ನಾವಿದ್ದೀವ. ಆಯಿತು, ಹಿಂದೆ ಎಲ್ರಿಗೂ ಏನೂ ಇರಲಿಲ್ಲ, ರೇಷನ್ ಕಾರ್ಡೇ ದೊಡ್ಡ ಕ್ರೈಟೀರಿಯಾ ನಮ್ಮ ದೇಶದಲ್ಲಿ. ಏನಿದ್ರು ರೇಷನ್ ಕಾರ್ಡಲ್ಲಿ ಹೆಸರು ಸೇರಿಸ್ಕೊಂಬಿಡಪ್ಪ ಹುಷಾರು, ಫ್ಯಾಮಿಲಿ ಮೆಂಬರ್ಸು, ಅದು BPL ಆಗಲಿ APL ಆಗಲಿ ಇಟ್ಕೊಂಬಿಟ್ಟಿರು ಅಂತ ಹೇಳೋರು. ಅಲ್ಲಿ ಹೋಗಿ ರೇಷನ್ ಕಾರ್ಡ್. ಆಮೇಲೆ ಬಂದಿದ್ದು ಆಧಾರ್, ಅದಕ್ಕೆ ಪರ ವಿರೋಧ ಚರ್ಚೆ ಆಯಿತು. ಆಧಾರ್ ಬಂದ ತಕ್ಷಣ ಎಲ್ರಿಗೂ ಒಂದು ಹೆಮ್ಮೆ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ನನಗೊಂದು ನಂಬರ್ ಇದೆ, ನನಗೊಂದು ಐಡೆಂಟಿಟಿ ಇದೆ ದೇಶದಲ್ಲಿ ಅಂತ. ಈಗ ಆಧಾರ್ ಇಲ್ಲ ಅಂತ ಹೇಳ್ತಾರೆ, ಇನ್ನೇನಾದರೂ ಹಾಳಾಗಿ ಹೋಗ್ಬೇಕಲ್ಲ ಇವರೆಲ್ಲರೂ. ಆಧಾರ್ ಮಾಡಿದಾಗ ಒಂದು ಖುಷಿ ರೀ, ನಾನೊಬ್ಬ ನಾಗರಿಕ, ದೇಶದ ಪ್ರಜೆ. ಈಗ ಆಧಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ನೇನು ಕೊಡೋಣ? ಇದು ದೊಡ್ಡ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟನ್ನು ಮತ್ತೆ ಮುಂದುವರಿಸ್ತೀನಿ. ಅಖಾಡ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಅರ್ಪಿಸುವಂಥ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಅರ್ಪಿಸುವಂಥ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಿಷಿಕ್, ನಮ್ಮದು ಪಾಯಿಂಟ್ ಬಹಳ ಸರಳವಾಗಿದೆ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ SIR ಅನ್ನೋ ಒಂದು ಇಡೀ ಪ್ರಕ್ರಿಯೆ ಬಗ್ಗೆ ಅನುಮಾನ ಇದೆ, ಫೇವರಿಸಮ್ ಇದೆ, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣೆಗೆ ಕೆಲಸ ಮಾಡ್ತೀನಿ ಅಂತ ಆರೋಪಗಳಿದೆ. 92 ಲಕ್ಷ ವೋಟರ್ಸು ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ, 27 ಲಕ್ಷ ವೋಟರ್ಸು ಅಲ್ಲೇನೆ. ಅವ್ರ ಸ್ಟ್ಯಾಂಡ್ ಸ್ಟಿಲ್ಲು, ಸ್ಪೆಲ್ಲಿಂಗು. ಅಂದರೆ ಕಂಪ್ಯೂಟ್ರಿಗೆ ನಮ್ಮ ಆಧಾರ್ ಕಾರ್ಡನ್ನು, ನಮ್ಮ ಈ ಚುನಾವಣಾ ಆಯೋಗದ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಿಬಿಟ್ಟಾಗ ಎರಡೂ ಸರಿಯಾಗಿ ಮ್ಯಾಚ್ ಆಗಲಿಲ್ಲ. ಯಾವುದೋ ಪಿನ್ ಕೋಡ್ ಚೇಂಜ್ ಆಗಿತ್ತು, ಯಾವುದೋ ಸ್ಪೆಲ್ಲಿಂಗ್ ಒಂದು ಚೇಂಜ್ ಆಗಿತ್ತು, ಇನಿಷಿಯಲ್ ಚೇಂಜ್ ಆಗಿತ್ತು, ಪ್ರತೀಕ್ ಅಂತ ಬರೆಯೋ ಕಡೆಯಲ್ಲಿ ಪ್ರತೀಕ್ ಅಂತ ಆಗಿತ್ತು. ಈ ಥರದ ಕಾರಣ ಇಟ್ಕೊಂಡು ಅವ್ರನ್ನ ಒಂದು ರೀತಿಯಲ್ಲಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲದೆ ಅತಂತ್ರ ಮಾಡಿ ಇಟ್ಟುಬಿಟ್ರೆ ಗತಿ ಏನು ಅಂತ ನನ್ನ ಕಾಳಜಿ ಅಷ್ಟೇ. ಇದು ಸರ್, ಇಲ್ಲಿ ಎರಡು ಆಯಾಮದಲ್ಲಿ ನೋಡೋಣ. ಒಂದು ಆಯಾಮ ಫಸ್ಟ್ ಟೈಮ್ SIR ಆಗ್ತಾ ಇರುವಂಥದ್ದಲ್ಲ ಇದು. ಸೊ ಈ ಹಿಂದೆ SIRಗಳು ಯಾವಾಗೆಲ್ಲ ಆಗ್ತಾ ಬರ್ತಾ ಇದೆಯಲ್ಲ, ಅದರದ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಮಾತಾಡೋದಾದ್ರೆ ಮ್ಯಾಕ್ಸಿಮಮ್ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದವರು. ಸೊ ಈಗ ಕಾಂಗ್ರೆಸ್ ಸರ್ಕಾರದವರು ಅದನ್ನ ಯಾವ ರೀತಿ ಪ್ರೋಸೆಸ್ ಮಾಡಿದ್ರಿ ನೀವು? ಹಾಗಾದ್ರೆ ಇದೇ ಟೆಕ್ನಿಕಲ್ ಇಶ್ಯೂಸ್ಗಳು ನಿಮಗೆ ಮುಂಚೆ ಬಂದಿರಲಿಲ್ವ? ಹಾಗಾದ್ರೆ ಸೊ ಈ ಟೆಕ್ನಿಕಲ್ ಇಶ್ಯೂಸ್ ಬಂದಿರಬೇಕಾದ್ರೆ ಬರೀ 1,000 ರಿಲೀಟ್ ಆಗಿತ್ತಂತೆ ಇಟ್ಕೋಣ, ಲ್ಯಾಕ್ಸ್ ಟುಗೆದರ್ ಬೇಡ. ಆ 1,000ಕ್ಕೆ ತಾವೇನು ಸೊಲ್ಯೂಷನ್ ಹುಡುಕಿದ್ರಿ?
ಸಜೆಷನ್ ಕೊಡ್ಬೋದಲ್ವಾ? ಈಗ 1,000 ಜನ ಇವತ್ತು ನೀವು ಅವ್ರ ಸಿಟಿಸನ್ಶಿಪ್ ಕ್ವಶನ್ ಮಾರ್ಕ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಅವರು ಈ ಹಿಂದೆ ನಿಮಗೆ ಟಿಲ್ 2002 ವರ್ಗೂ ಬಂದಿತ್ತಲ್ವಾ, ಅದಕ್ಕೆ ತಾವೇನ್ ಸೊಲ್ಯೂಷನ್ ಕೊಟ್ಟಿದ್ರಿ ಅದೇ ಸೊಲ್ಯೂಷನ್ ಇಲ್ಲಿ ಕೊಡಿ. 16 ಪಕ್ಷಗಳವರು ಇಶಿ ಕೂತ್ಕೊಂಡು ಸರ್, ಅಲ್ಲ, ಇವತ್ತು ನಾನು ಹೇಳ್ಬಿಡ್ತಾ ಇದ್ದೀನಿ, ಹೇಳ್ತೀನಿ. ಕೇಳಿಸ್ಕೊಬಿಡಿ. See, ನಿಮ್ಗೆ ಇದು ಹೇಳ್ಬಿಡ್ತೀನಿ. ಒಂದು ಆಯಾಮ, ಇದು ಒಂದು ಆಯಾಮ. ನೀವು ಕೇಳಿಸ್ಕೊತಿಲ್ಲ. ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬಿಟ್ಬಿಡ್ರಿ, ತಲೆಯನ್ನು ತೆಗೆದುಬಿಡ್ರಿ ಅದನ್ನ. 16 ಪಕ್ಷಗಳವರು ಸ್ವಾಮಿ ಇಂಥ ಘೋರಗಳು ನಡೆದು ಹೋಗ್ತಾ ಇದೆ ದೇಶದಲ್ಲಿ, ನಮ್ಮ ಮನವಿ ತಗೊಳ್ಳಿ ಅಂತ ಹೇಳಿದ್ರೆ ನೀನು ಯಾವ ಊರು ದಾಸಪ್ಪ ಅಂತ ಇಲ್ಲ ಅವ್ರಿಗೆ. ಸರ್ ಫೇರ್ ಎನಫ್. ನೋಡಿ ನಾನು ನಿಜ ಅಲ್ವಾ? ಹೀಗಿದ್ದಾಗ ನೀವು ಹೇಳೋದೇನು ಇವ್ರು ಹೆಂಗೆ ಮಾಡಿದ್ರು ಅಂತ. ಸರಿಯಪ್ಪ, ನಾನು ಕೇಳ್ತಿದ್ದೀನಿ, SIR ರಿಷಿಕ್ ನಿಮ್ಮನ್ನು ಸೇರಿಸೇ ಕೇಳ್ಕೊಂಡ್ಬಿಡ್ತೀನಿ. ಈ SIR ಪ್ರಕ್ರಿಯೆ 20 ವರ್ಷಗಳಿಗೊಮ್ಮೆ ನಡೆಯುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, 20 ವರ್ಷಕ್ಕೊಮ್ಮೆ ನಡೆಯುತ್ತೆ. ಹಿಂದೆ 20 ವರ್ಷಗಳಲ್ಲಿ ಯಾರಿಗೇನು ಸಮಸ್ಯೆ ಆಗಿತ್ತು, ಯಾರಿಂದ ರೇಷನ್ ಕಿತ್ಕೊಂಡಿದ್ರು, ಯಾರನ್ನ ದೂರ ಇಟ್ಟಿದ್ರು, ಅವ್ರದ್ದು ಅಹವಾಲುಗಳು ಕೂಡ 20 ವರ್ಷಗಳ ಹಿಂದೆ ಮಾಧ್ಯಮ ಇತ್ತು. ದೊಡ್ಡ ಕೂಗು ಎದ್ದುಬಿಟ್ಟು ನಮ್ಗೆ ಈ ಥರ ಅನ್ಯಾಯ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಎಷ್ಟು ಸಾವಿರ ಅರ್ಜಿಗಳು ಹೋದವು. ಈಗ ಅರ್ಜಿಗಳು ಹೋಗ್ತಿದೆ ಬೇರೆ ಬೇರೆ ಸ್ಟೇಟಲ್ಲಿ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್ ರೈಟ್. ಕಾಂಗ್ರೆಸ್ BJP TMC ಬಿಟ್ಬಿಡ್ರಿ, ಸರ್ ಫೇರ್ ಬಿಟ್ಬಿಡಿ, ನಾಳೆ ರಿಷಿಗೆ ಆಗ್ಬೋದು ಇದು. ಸರ್ ಫೇರ್ ಎನಫ್. ಸಿ ತಾವು ತೋರಿಸಿರೋಂಥ ಕಾಳಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಟ್ ನನ್ನ ಇಲ್ಲಿ ವಾದ ಏನು ಅಂತ ಹೇಳಿದ್ರೆ, ಈ ಹಿಂದೆ ಏನೆಲ್ಲ ತಪ್ಪುಗಳಾಗಿದೆ ಅಥವಾ ಈ ಹಿಂದೆ ಏನೆಲ್ಲ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿದ್ರು, ವಿ ವೆಲ್ಕಮ್ ದಟ್. ಅವ್ರನ್ನ ಕೂಡ ನಾವು ಹೇಳ್ತಾ ಇದೀವಿ, ಸಜೆಷನ್ ಮಾಡಿ ನಮಗೂ ಯಾವ ರೀತಿ ನೀವು ಸಾಲ್ವ್ ಮಾಡಿದ್ರಿ ಕಾಂಗ್ರೆಸ್ ಅವರು. ನೀವ್ಯಾರು ವೆಲ್ಕಮ್ ಮಾಡಕ್ಕೆ ಇದನ್ನ? ಅಲ್ಲ, ಟಿಲ್ ಡೇಟ್ ನೀವು ಮಾಡಿಲ್ಲ ಹಿಂದಿನ ಸರ್ಕಾರಗಳು. ನೀವು ಯಾರು ವೆಲ್ಕಮ್ ಮಾಡಕ್ಕೆ? ಈಗ ನಾವು ನೀವು ಒಂದು ನಿಮಿಷ ಕೇಳಿಸ್ಕೊಳ್ರಿ. ಎಲೆಕ್ಷನ್ ಕಮಿಷನ್ ವಕ್ತಾರೇನ್ರಿ ನೀವು? ಅಲ್ಲ, ನಾನು ಮತ್ತೆ ಯಾರು? ನೀವು ಯಾರು ವೆಲ್ಕಮ್ ಮಾಡ್ತೀರಾ? ನಾನು ಹೇಳ್ತಾ ಇರುವಂತದ್ದು ವೆಲ್ಕಮ್ ಮಾಡಕ್ ನೀವು ಯಾರ್ರಿ? ಅಲ್ಲಿ ಒಂದು ಕೇಳಿಸ್ಕೊಳ್ಳಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಿಂದೆ ಒಂದು ನಿಮಿಷ ಕೇಳಿಸ್ಕೊಳ್ರಿ. BJP ವಕ್ತಾರರು ಕೂತ್ಕೋತಾ ಇದ್ರು, ಅಲ್ಲೆಲ್ಲೋ ಸಮಸ್ಯೆ ಆಯ್ತಂತಪ್ಪ, ವೋಟಿಂಗ್ ಸಮಸ್ಯೆ ಆಯ್ತಂತೆ, SIR ಆಯ್ತಂತೆ ಅಂದರೆ ಹಂಗಾಗಕ್ಕೆ ಸಾಧ್ಯ ಇಲ್ಲ, ಆ ಗೆಲುವಿನ ಬಗ್ಗೆ ಅನುಮಾನ ಇದೆಯಂತಪ್ಪ, ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು? ನೀವು ಯಾವುದಾದ್ರು ಪಾರ್ಟಿಯವರು ಸ್ವಾಯತ್ತ ಸಂಸ್ಥೆಗೆ ಸಂಬಂಧಪಟ್ಟಂತೆ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಏನಾದರೂ ಕಾರ್ಡ್ ತಂದಿದ್ದೀರಿ? ಇಲ್ಲ ತಾನೇ. ಮತ್ತೆ ಏನು ದೇಶದ ಕಾಳಜಿಗಳಿದೆಯೋ, ದೇಶದ ಒಬ್ಬ ಕಟ್ಟಕಡೆಯ ಅಜ್ಜಿ, ಒಂದು ಹೆಣ್ಣು ಮಗಳು, ಒಬ್ಬ ಮನುಷ್ಯ, ಒಂದು ಪತ್ರಿಕೆ ಸಂಪಾದಕ, ಎಡಿಟರ್ ಇನ್ ಚೀಫ್ದು ಅಲ್ಲಿ ಅದು ಹಕ್ಕು ಕಿತ್ಕೊಂಡ್ಬಿಟ್ರಿ. ಬ್ರಿಗೇಡಿಯರ್ ನೊಬೆಲ್ ಲಾರಿಯೇಟ್ ಕಿತ್ಕೊಂಡ್ರು ಅಂದ್ರೆ ಸರ್ ಹಿಂದೆ ಮಾಡಿದ್ದು ಈಗ ಎಲ್ಲ ಸಜೆಷನ್ಸ್ ನಾವು ತಗೋತೀವಿ ಅಂದ್ರೆ ಯಾರು ನೀವು? ನಿಮ್ಗೆ ಏನ್ ಸಂಬಂಧ? ನೋಡಿ, ನಾನ್ ಸಜೆಷನ್ ತಗೊಳ್ತೀನಿ ಅಂತ ಹೇಳಿದ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಹೆಂಗ್ ಅಸಿಸ್ಟ್ ಮಾಡಬಹುದು, ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾ ಯಾವ ರಾಜ್ಯದಲ್ಲಿ? ಐ ಆಮ್ ನಾಟ್ ಟೇಕಿಂಗ್ ದ ಸ್ಟ್ಯಾಂಡ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅವ್ರ ಬಗ್ಗೆ ನಾನು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಇದನ್ನೇ ಅಪೋಸ್ ಮಾಡ್ತಾ ಇದಾರಲ್ಲ SIR ನ. ನಿಮ್ಮ JDS ಪಾರ್ಟಿ ಯಾವ ರಾಜ್ಯದಲ್ಲಿ ಯಾರು ಈ ಥರ ತನ್ನ ಹಕ್ಕನ್ನು ಕಳೆದುಕೊಂಡು ನನ್ನ ಹತ್ರ ಇಷ್ಟು ದಾಖಲೆ ಇದೆ, ನನಗೆ ಹಕ್ಕಿಂದ ದೂರ ಇಟ್ಬಿಟ್ಟಿದ್ದಾರೆ ಅಂತ ಅಳ್ತಾ ಇದ್ದಾನಲ್ಲ, ಒಬ್ಬನ ಬಗ್ಗೆ ನಿಮ್ಮ ಪಾರ್ಟಿಯವರು ಯಾರಾದರೂ XYZ ಎಂಕಾ ನಾಣಿ ಸೀನಾ ನಿಮ್ಮ ಪಾರ್ಟಿಲಿ ಇದ್ರೆ ಒಂದು ಅರ್ಜಿ ಹಾಕಿರೋ ತೋರಿಸಿ ನೋಡೋಣ ನನಗೆ, ಅವ್ರ ಪರ ಒಂದು ಫೈಟ್ ಮಾಡಿ. ಈಗ SIR ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆಯಲ್ವಾ, ನಮ್ ಕಣ್ಮುಂದೆನೆ ಆಗುತ್ತೆ, ಮಾಡೋಣ. ಫೈನ್. ನಾನು ಸಮೀವುಲ್ಲಾ ಸರ್ ಹೇಳ್ಬಿಡ್ತೀನಿ. ಸಮೀವುಲ್ಲಾ ಸರ್ ಕೇಳಿ ನಾನು ಬರ್ತೀನಿ ಇವ್ರಿಗೆ. ಸಮೀವುಲ್ಲಾ ಸರ್, ಒಂದು ಪಾಯಿಂಟ್ ಇದೆ ನಂದು. ಸರ್ ಇಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಕಮಿಷನ್ ಅಂತ ಬಂದಾಗ ದೇಶದ ಪ್ರತಿಯೊಬ್ಬ ಮತದಾರನ ಪರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿದ್ದು ಅವನ ಹಕ್ಕು ವಂಚನೆ ಆಗದಂತೆ ನೋಡ್ಕೊಳ್ಳೋದು ಕೆಲಸ. ಇಲ್ಲೇನಾಗಿದೆ ಅಂದರೆ, ಎಲೆಕ್ಷನ್ ಕಮಿಷನ್ ಅಪಾಯಿಂಟೇ ಮಾಡಿಲ್ಲ ಯಾರನ್ನೂ, ಸ್ವಯಂ ಘೋಷಿತ ವಕ್ತಾರರುಗಳು, ಸ್ವಯಂ ಘೋಷಿತವಾಗಿ ಅವ್ರ ಪರ ಡಿಫೆಂಡ್ಗಳು. ಅಲ್ಲಿ 27 ಲಕ್ಷ ಅನ್ಯಾಯ ಆಯ್ತಲ್ರಪ್ಪ, ಒಬ್ರು ಮಾತಾಡಿದ್ರೆ ಅಂದರೆ ಯಾರಿಗೂ ಯೋಗ್ಯತೆಗಳಿಲ್ಲ ಇಲ್ಲಿ ಈ ದೇಶದಲ್ಲಿ. 27 ಲಕ್ಷ ಮತದಾರರು ಸರ್ ವೆಸ್ಟ್ ಬೆಂಗಾಲಲ್ಲಿ, ಒಬ್ಬರು ಮಾತಾಡಲಿಲ್ಲ. ಅವ್ರೇನು ದೇಶದವರ ಅಲ್ವಾ, ಏಲಿಯನ್ಸಾ, ಚಂದ್ರಗ್ರಹ ಜೀವಿಗಳ ಅವರು ಉಪಗ್ರಹದ್ದು ಇಲ್ಲ ಗುರುಗ್ರಹದಿಂದ ಬಂದಿದ್ರಾ? ಏನು ಮಾತಿಲ್ಲ ಸರ್. ನನ್ನ ಇಡೀ ಕಾಳಜಿ ಇರೋದು ನಾಳೆ ಫೆಸಿಲಿಟಿಗಳಿಂದ ಆಚೆ ಇಟ್ಬಿಡ್ತಾರೆ ಅವ್ರನ್ನ, ಉಗ್ರಗಾಮಿಗಳ ಅವರು ಆಚೆ ಹಾಕಿ ಡಿಪೋರ್ಟ್ ಮಾಡಿ. ಡಿಪೋರ್ಟ್ ಇಲ್ಲ ಇಲ್ಲಿಯ ಕಾಂಗ್ರೆಸ್ ಪಕ್ಷ ಆ ಡೆವಲಪ್ಮೆಂಟ್ ಗಳನ್ನ ನೀವು ಕೂಡ ಎಲ್ಲ ನೋಡಿದೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು, ಅಸ್ಸಾಂ ಅಲ್ಲಿ ಏನಾಯ್ತು, ಅದು ನಮಗೆ ಕರ್ನಾಟಕಕ್ಕೆ ಹೇಗೆ ಪಾಠ ಆಗ್ಬಲ್ಲದು ಅಂತ. ಈಗ DK ಶಿವಕುಮಾರ್ ಚುನಾವಣಾ ರಾಜಕಾರಣದಲ್ಲಿ ಮತ್ತು ಅವ್ರು ಮುಖ್ಯಮಂತ್ರಿ ಕೂಡ ಆಗಿರೋದ್ರಿಂದ ಅವ್ರೇನ್ ಮಾಡುತ್ತಾರೆ, ಅಲ್ಲಿಯ ಪಾಠವನ್ನ ಕಲಿತು ಇವ್ರು ಹೇಗೆ ಅದನ್ನ ಎದುರಿಸ್ತಾರೆ ಅನ್ನೋದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈಗ ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕೊಡ್ಬೇಕು ಅಂತ ಎಲ್ಲಾ ಕಡೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ಅವ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅನ್ನ ಕರೆದು SIR ಬಗ್ಗೆ ಡಿಸ್ಕಷನ್ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ, ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ನೀವು ಅಲ್ಲಿ ಲೋಕಲ್ ಕೊಡ್ಬೇಕಾಗಿರೋದು ಪ್ರೂಫ್ ಏನು? ಇಂಥ ಸಂದರ್ಭದಲ್ಲಿ ಅವಾಗ್ಲೇ ನಮ್ ಸ್ನೇಹಿತರೊಬ್ರು ಹೇಳ್ತಿದ್ರು, ನಮಗೆ ಲೋಕಲ್ ಬಾಡೀಸ್ ಅನ್ನ ನಾವು ಲೋಕಲ್ ಬಾಡೀಸ್ ಅಲ್ಲಿ ಪ್ರೂಫ್ ಗಳಿರ್ತವೆ,
ಲೋಕಲ್ ಬಾಡೀಸ್ ಅನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅವ್ನ್ ಸಿಟಿಸನ್ನೋ ಇಲ್ವಾ ಅನ್ನೋದು, ಅಥವಾ ಊರನ್ನೋ ಅಲ್ವಾ, ವೋಟರೋ ಅಲ್ವಾ, ಅವ್ರ ಅಪ್ಪ ಇಲ್ಲಿದ್ನ, ಅವ್ರ ಅಜ್ಜ ಅಲ್ಲಿದ್ನ ಅನ್ನೋದಕ್ಕೆ ಹೆಚ್ಚು ಕ್ರೆಡಿಬಲ್ ಆಗಿ ಹೇಳೋದು ಪಂಚಾಯತಿ ಸಭೆನೋ, ತಾಲೂಕ್ ಪಂಚಾಯತಿನೋ ಅಥವಾ ಗ್ರಾಮ ಪಂಚಾಯತಿನೋ ಅವರು ಕೊಟ್ಟ ಸರ್ಟಿಫಿಕೇಟ್ ಹೆಚ್ಚು ವ್ಯಾಲಿಡ್, ತಹಶೀಲ್ದಾರ್ ಕೊಟ್ಟ ಸರ್ಟಿಫಿಕೇಟ್ ಹೆಚ್ಚು ವ್ಯಾಲಿಡ್. ಇಲ್ಲಿ ನೋಡಿ, ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಈ ಸರ್ಕಾರ ಆರ್ಡರ್ ಮಾಡಿದೆ. ಡಿ.ಕೆ. ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ತುಂಬಾ ಒಳ್ಳೇದೇನೆ. ಅದು ಏನಾಗುತ್ತೆ, ಬಹಳಷ್ಟು ಸಮಸ್ಯೆಗಳಿಗೆ ಸ್ವಲ್ಪ ಉತ್ತರ ಕೊಡುತ್ತೆ. BLOs ಇರ್ಬೋದು, BLAs ಇರ್ಬೋದು, ಏಜೆಂಟ್ಗಳು ಇರ್ಬೋದು, ಈ ಸರ್ಟಿಫಿಕೇಟ್ ಕೊಡಿಸಿದ್ರೆ ಇದನ್ನೇ ಪ್ರೂಫ್, ಇಲ್ಲಿ ಬದುಕಿದ್ದ, ಇಲ್ಲಿ ಇದೀನಿ, ಅದೆಷ್ಟು 10 ವರ್ಷದಿಂದ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ರೆ ಮತಪಟ್ಟೆಯಲ್ಲಿ ಸೇರಿಸಬಹುದು ಅಂತ ಒಂದ್ ಲೆಕ್ಕ. ಟು ಕೌಂಟರ್ SIR ಇಂದ ಉಂಟಾಗಬಹುದಾದಂತಹ ಅನಾಹುತವನ್ನ ತಡೆಗಟ್ಟುವ, ಮಾಸ್ ಎಲಿಮಿನೇಷನ್ ಅನ್ನ ತಡೆಗಟ್ಟುವಂತಹ ವಿಧಾನ ಅನ್ನೋದು ಒಂದು ಸ್ಟ್ರಾಟಜಿ. ಆದ್ರೆ ಏನ್ ಗೊತ್ತಾ ನೋಡಿ, ಚುನಾವಣಾ ಆಯೋಗ ಇದಕ್ಕೂ ತಕರಾರು ಮಾಡುತ್ತೆ, ಅಬ್ಜೆಕ್ಷನ್ ಮಾಡುತ್ತೆ. ನೀವು ಹಾಕಿದ ಗೈಡ್ ಲೈನ್ಸ್ ಮೇಲೆ ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಕ್ ಬರೋದಿಲ್ಲ. ನಾವು ಏನ್ ಕಂಡೀಷನ್ ಹಾಕ್ತಿವಿ ಆ ಕಂಡೀಷನ್ ಅಪ್ಲೈ ಆಗ್ಬೇಕು. ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ನೋ ಪವರ್ ಟು ಇಶ್ಯೂ ಎನಿ ಕೈಂಡ್ ಆಫ್ ದಿಸ್ ಥಿಂಗ್ ಗೈಡ್ಲೈನ್ಸ್. ಕರೆಕ್ಟ್. ನಮ್ಮ ಗೈಡ್ಲೈನ್ಸ್ ಎಲ್ರಿಗೂ ಒಂದ್ ಕಡೆಯಿಂದ ಪಟ್ಕೊಂಡು ಹೋಯ್ತು ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಇದು ಚುನಾವಣಾ ಆಯೋಗದಿಂದ ನಿರೀಕ್ಷಿತ ಇದು. ಯಾಕೆ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು, ಡೊಮಿಸಿಲ್ ಸರ್ಟಿಫಿಕೇಟ್ ಅಂತ ಕೊಟ್ರು. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅದನ್ನ ವಜಾ ಮಾಡ್ತು. ಡೊಮಿಸಿಲ್ ಸರ್ಟಿಫಿಕೇಟ್ ನಿಮ್ ಕಂಡೀಷನ್ ಮೇಲಲ್ಲ, ನನ್ ಕಂಡೀಷನ್ ಪ್ರಿಸ್ಕ್ರೈಬ್ಡ್ ಪರ್ಫಾರ್ಮದಲ್ಲಿ ಅದು ಆ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ರೆ ಮಾತ್ರ ನೀನ್ ಕೊಡೋ ಡೊಮಿಸಿಲ್ ಸರ್ಟಿಫಿಕೇಟ್ ನಾನು ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಚುನಾವಣಾ ಆಯೋಗ ಏನ್ ಹಿಟ್ಲರ? ಅದಕ್ಕೂ ಕಾನ್ಸ್ಟಿಟ್ಯೂಷನ್ ಇದೆ. ನೀವು ವ್ಯಾಲಿಡ್ ಪಾಯಿಂಟ್ ಹೇಳಿ, ನಮ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ವೋಟಿಂಗ್ ಸಿಸ್ಟಮ್ ಸಿಂಪಲ್ ಆಗಿರ್ಬೇಕು, ಹೆಚ್ಚು ಜನ ಡೆಮೋಕ್ರಟಿಕಲ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಇದು ಎಕ್ಸ್ಕ್ಲೂಷನ್ ಆಫ್ ಸಿಟಿಸನ್ಶಿಪ್, ಇದು ಎಕ್ಸ್ಕ್ಲೂಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್, ಇದು ಎಕ್ಸ್ಕ್ಲೂಷನ್ ಆಫ್ ಏನು ಪ್ರಜಾಸತ್ತೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ನನ್ನ ಹಕ್ಕನ್ನೇ ಕಿತ್ಕೊಳ್ಳುವಂತಹ ಪ್ರಕ್ರಿಯೆ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ನಾನು ರವೀಶ್ ದಾಸಪ್ಪ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಡಿಬೇಟನ್ನು. ಎಕ್ಸೆಲ್ PU ಕಾಲೇಜು ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಎಕ್ಸೆಲ್ PU ಕಾಲೇಜು ಗುರುವಾಯನಿಕೆರೆ ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರವೀಶ್ ಸರ್, ನಿಮಗೊಂದು ಪ್ರಶ್ನೆ ಇತ್ತು ನಂದು. ಸೊ ಇಂಥ ಸನ್ನಿವೇಶಗಳಲ್ಲಿ ಏನಾಗುತ್ತೆ, ರೂಲಿಂಗ್ ಪಾರ್ಟಿಗಳಿದ್ದಾಗ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ, ನಾನು ಏಜೆಂಟ್ ಕಳಿಸ್ತಾ ಇದ್ದೀನಿ, BLOಗಳಿದ್ದಾರೆ, ಗಲ್ಲಿ ಗೊತ್ತು ನನಗೆ, ಮನೆ ಗೊತ್ತು, ಬೀದಿ ಗೊತ್ತು, ಯಾರು ಸತ್ತಿದ್ದಾರೆ ಗೊತ್ತು, ಯಾರು ಬದುಕಿದ್ದಾರೆ ಗೊತ್ತು ಅಂತ ಹೇಳಿ ಒಬ್ಬ ಏಜೆಂಟ್ ಇರ್ತಾನೆ. ಅವನು ಆ ಏಜೆಂಟ್ ಇರೋದೇ ಹಾಗೆ, ಅವನು ಇರಬೇಕಾದದ್ದು ಹಾಗೇನೆ. ಅವನಿಗೆ ಬೂತು, ನನ್ನ ಬೂತ್ ಅಂದರೆ ಇಂಥ ಲಿಸ್ಟ್ ತೊಗೊಂಡ್ರೆ ಹೇಳ್ತಾನೆ, ಇಂಥವ್ರ ಮಗ ಸರ್, ಇಂಥ ಊರಲ್ಲಿದ್ದಾರೆ ಸರ್, ಓದ್ತಾ ಇದ್ದಾರೆ ಸರ್, ಇಂಥ ಮಗಳು ಸರ್, ಮದುವೆ ಆಯಿತು ಸರ್, ಇದೆಲ್ಲ ಹೇಳ್ತಾನಲ್ಲ. ಇದೆಲ್ಲ TMCಲೂ ಇದ್ರು ರೀ, ವೆಸ್ಟ್ ಬೆಂಗಾಲಲ್ಲೂ ಇದ್ದರು, TMC ಅವರು ಹೋಗಿದ್ರು ಅಲ್ಲಿಗೆ, ತಮಿಳ್ನಾಡಲ್ಲೂ ಇದ್ದರು ಇವರೆಲ್ಲರೂ, UPನಲ್ಲೂ ಇದ್ದರು. ಇದೆಲ್ಲದರ ಮಧ್ಯೆ ಕೂಡ ಇರೋ ಕಾನ್ಫಿಡೆನ್ಸ್ ಏನಂದರೆ, ಏಜೆಂಟ್ ಅಲ್ಲೇ ಇರ್ತಾರಲ್ಲಿ ಚೆಕ್ ಮಾಡಿಸ್ಬೇಕು ಅಂದರೆ, ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಫೈಲ್ ಆ ಕಡೆ ಬಿಸಾಕ್ತಾ ಇದೆ ರೀ, ವೆಯ್ಟ್ ಮಾಡಿ ಅಂತಾರೆ. ಅಷ್ಟೊತ್ತಿಗೆ ಎಲೆಕ್ಷನ್ ಆಗಿ ಹೋಯಿತು. ಎಲೆಕ್ಷನ್ ಬಿಡಲಿ, ಒಂದು ಕಡೆ ಬಿಟ್ಬಿಡ್ತೀನಿ, ಅದನ್ನು ಬಿಟ್ಬಿಡ್ತೀನಿ ಟು ದಟ್ ಎಕ್ಸ್ಟೆಂಟು. ಏನೋ ಯಾರಿಗೋ ಓಟ್ ಹಾಕಿ ಯಾರೋ ಗೆದ್ದರು. ಗೌರ್ಮೆಂಟ್ ಫೆಸಿಲಿಟಿ ಇದೆಯಲ್ಲ, ಸರ್ಕಾರಿ ಶಾಲೆ, ಸರ್ಕಾರಿ ವಸತಿ ನಿಲಯ, ಬಸ್ಗಳು, ಪವರ್, ಊಟ, ರೇಷನ್, ಮೆಡಿಕಲ್ ಫೆಸಿಲಿಟಿಗಳು, ಇದನ್ನು ನಾಳೆ ದಿನ ರಿಜೆಕ್ಟ್ ಮಾಡಿಬಿಟ್ರೆ ಅವನನ್ನು ನೀವು ಯಾವ ಗ್ರಹದವನಂತಾದರೂ ಹೇಳಬೇಕು. ಹೊರಗಡೆಯಿಂದ ಬಂದಿರೋ ಸುಳುಕೋರನಾಗಿದ್ನ, ಇನ್ಫಿಲ್ಟ್ರೇಟ, ಅವನು ಗುಸ್ಬೇಟಿಯಾನ, ಅದನ್ನು ಬಂದು ಹೇಳಬೇಕು ಜನಗಳ ಮುಂದೆ, ದೇಶದ ಮುಂದೆ. ಇವತ್ತರೂ ಕೇಳ್ತಾ ಎಲೆಕ್ಷನ್ ಕಮಿಷನ್ಗೆ, ಹೇಳ್ರಪ್ಪ ಈ ಫಾರಿನರ್ಸ್ ಯಾರು ಇದ್ದಾರೆ ಇದರಲ್ಲಿ ಅಂದರೆ ಬಾಯೇ ಬಿಡ್ತಿಲ್ಲ, ನಂಬರ್ ಹೇಳಲ್ಲ, ಹೋಲ್ಸೇಲಾಗಿ ಹೇಳ್ಬಿಡ್ತಾರೆ ಅವರು. ಹೇಗಿದು ಸರ್? ಅದು ಹೆಂಗಂದ್ರೆ ಎಲೆಕ್ಷನ್ ಕಮಿಷನ್ 12th ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದೆ BJPಗೆ. ಹಾಗಾಗಿ ನಿದ್ದೆ ಮಾಡೋರ್ನ ಹೇಳಿಸ್ಬೋದು, ನಿದ್ದೆ ಮಾಡ್ತಾರ ನಾಟಕ ಮಾಡೋರ್ನ ಹೇಳಿಸಕ್ಕಾಗಲ್ಲ. ಈಗೇನು ಎಲೆಕ್ಷನ್ ಕಮಿಷನ್ ನೀವು ಎಷ್ಟೇ BLAಗಳು ಎಷ್ಟೇ ಪ್ರಾಮಾಣಿಕವಾಗಿ ಎಲ್ಲ ಮನೆಗೆ BLOಗಳ ಜೊತೆ ಹೋಗಿ ಅವ್ರಿಗೆ ಎಷ್ಟೇ ಸಹಕಾರ ಕೊಟ್ರು ಅದು ಆಮೇಲೆ ನಡೆಯೋ ಕೆಲಸ ಕಾರ್ಯಗಳೇ ಬೇರೆ. ಇವ್ರು ಏನಂದ್ರೆ ಅಲ್ಲಿನ ಸರ್ಕಾರ ಅವ್ರಿಗೆ ಫುಲ್ ಇಂಡೈರೆಕ್ಟ್ ಆಗಿ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಬಿಟ್ಟಿದೆ. ನಿಮ್ ಇಷ್ಟ ಅವ್ರು ಎಲ್ಲೆಲ್ಲಿ ಅವ್ರಿಗೆ ವೋಟ್ ಬ್ಯಾಂಕ್ ಇರಲ್ಲ ಅಲ್ಲಿ ವೋಟ್ ಬ್ಯಾಂಕ್ ಆಟೋಮೆಟಿಕ್ ಡಿಲೀಟ್ ಮಾಡ್ತಾ ಇದ್ದಾರೆ. ಅದು ಉದ್ದೇಶಪೂರ್ವಕ ನೀವು ಹೇಳಿದಾಗೆ ಒಂದು ಸಣ್ಣ ಆಗ ಬದಲಿಗೆ ಈ ಅಂತ ಬಂದ್ರು ತೆಗೆದಾಕಿದ್ದಾರೆ. ಅದ್ರ ಬದಲಿಗೆ ದಾಸಪ್ಪ ಅನ್ನೋ ಬದಲಿ ಡ್ಯಾಶಪ್ಪ ಅಂದ್ರೂ. ನಾವಿಲ್ಲಿ ಯಾರೋ ಕೂತಿರೋರು ನುಸುಳುಕೋರರ ಬಗ್ಗೆ ಸಿಂಪತೈಸರ್ಸ್ ಅಂತ ಆಗಲಿ, ನುಸುಳುಕೋರರು ಬಂದಿರೋ ಸರಿ ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಿ ಅಂತ ಆಗಲಿ, ಯಾರೋ ಉಗ್ರಗಾಮಿ ಬಂದ್ಬಿಟ್ಟಿದ್ದಾನೆ, ದೇಶದೊಳಗಡೆ ಯಾರೋ ಒಳಗಡೆ ನುಗ್ಗುಬಿಟ್ಟಿದ್ದಾರೆ, ಇವ್ರ ಪರ ನಾವು ಯಾರು ಬ್ಯಾಟಿಂಗ್ ಮಾಡ್ತಿಲ್ಲ ಸರ್. ಅದ್ರ ಯಾರ್ದು ಯಾರ ನುಸುಳುಕೋರ ಇದ್ನ, ಉಗ್ರಗಾಮಿನ, ಬೇರೆ ಅಕ್ರಮವಾಗಿ ಬಂದಿದ್ದಾನ, ಟ್ರಂಪ್ ಏನ್ ಮಾಡೋದನ್ನ ಕೆಲಸ ಮಾಡಿಬಿಡ್ಲಿ, ಇವ್ರು ಅದ್ರ ಬಗ್ಗೆ ಏನೂ ಲೆಕ್ಕ ಬಾಯ್ ಬಿಡಲ್ಲ. ಒಳಗಡೆ ಇರೋರು ಅವ್ರು ಬಾಯ್ ಬಿಡ್ಕೋತಾ ಇದ್ದಾರೆ. 27 ಲಕ್ಷ ಜನ ಸರ್,
ಎಲ್ಲ ಆಧಾರ್ ಕಾರ್ಡ್ ಕೊಡ್ತಾರೆ, ಪಾಸ್ಪೋರ್ಟ್ ಕೊಡ್ತಾರೆ, ನಾನು ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಸ್ಪೆಲ್ಲಿಂಗ್ ಎರರ್ ಆಗಿದೆ ಅಂತ ಹೇಳ್ತಾರೆ. ಯಾವ ಡಿಸಿಷನ್ ಬರಲಿಲ್ಲ ಈ ದೇಶದಲ್ಲಿ. ಸರ್, ನುಸುಳುಕೋರರು ಏನಾದ್ರು ಬಂದಿದ್ದಾರೆ ಅನ್ನೋದು ಫಸ್ಟ್ ನಾವೇ ನಿಂತ್ಕೊಂಡು ಆಚೆ ಕಳ್ಸೋಣ. ಅಲ್ಲ, ಮೊದಲನೇ ಕಾರಣ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಹೋಮ್ ಮಿನಿಸ್ಟ್ರಿ ಅವ್ರೇನು ಕಡಬ್ ತಿಂತಾ ಇರ ಯಾರು ನುಸುಳುಕೋರು ನನ್ನ ದೇಶಕ್ಕೆ ಬರ್ತಾರೆ ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಬಾರ್ಡರ್ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ, ಅದಕ್ಕೆ ಒಳಗಡೆ ಬರ್ತಾ ಇದ್ದಾರೆ. ಮೊದಲನೇ ತಪ್ಪು ಅವ್ರದೇ ಇಟ್ಕೊಂಡು ಆಮೇಲೆ ಆಲ್ಮೋಸ್ಟ್ ಒಂದು ಯುರೋಪ್ ಕಂಟ್ರಿನಲ್ಲಿ 5-6 ಕೋಟಿ ಜನಸಂಖ್ಯೆ ಇರೋ ಒಂದು ದೇಶದ ಜನಸಂಖ್ಯೆ ಅಷ್ಟೇ ಇವರು ಮತದಾನದಿಂದ ಡಿಲೀಟ್ ಮಾಡ್ತಾರೆ ಅಂದ್ರೆ ಇದು ನಂಬಕ್ ಅಸಾಧ್ಯವಾದಂತ ಮಾತು. ಯಾವುದೇ ದೇಶದಲ್ಲಿ ಹೋಗ್ಲಿ, ಎಂಟೈರ್ ಒಂದು ಕಂಟ್ರಿ ಪಾಪ್ಯುಲೇಷನ್ ಇವರು ಡಿಲೀಟ್. ನಾನು ನಿಜಾಮ್ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಬಹಳ ಒಂದು ಇಂಪಾರ್ಟೆಂಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಗಮನಿಸಿದ್ದೆ ಸರ್. ಇದು ನಡೀತಿದ್ದು ಅಕ್ಟೋಬರ್ 5ಕ್ಕೆ ಈ ಪ್ರೆಸ್ ಕಾನ್ಫರೆನ್ಸು. ಯಾರು ಈ ದೇಶದವರಲ್ಲ, ಯಾರು ಫಾರಿನರ್ಸ್, ಇದಕ್ಕೆ ಏನು ದಾಖಲೆ ಕೊಡಬೇಕು? ದೇಶದವನಲ್ಲ ದಾಖಲೆ ವಿಚಾರ ಬರ್ತಿತ್ತು. ಜ್ಞಾನೇಶ್ ಕುಮಾರ್ ಅವರು ಕೂತಿದ್ರು ಸರ್, ಚೀಫ್ ಎಲೆಕ್ಷನ್ ಕಮಿಷನರ್ ಕೂತಿದ್ರು. ಅವ್ರು ಹೇಳಿದ್ರೆ ಯಾವುದೇ ಡೀಟೇಲ್ಸು ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿಚಾರದಲ್ಲಿ, ಫಾರಿನರ್ ವಿಚಾರದಲ್ಲಿ, ಆ ರೋಲ್ಸ್ ವಿಚಾರದಲ್ಲಿ ಅವ್ರ ಬಳಿ ಮಾಹಿತಿನೇ ಇರಲಿಲ್ಲ. ಮಾಹಿತಿನೇ ಇಲ್ದಿದ್ದು ನಾನು ಕೇಳ್ತೀನಿ, ಒಬ್ಬ ಫಾರಿನವನ, ಒಬ್ಬ ಇಂಡಿಯಾದವನ ದಾಖಲೆ ಏನು ಕೊಡಬೇಕು ಅಂತ ಕೇಳಿದ್ರೆ ದ ಸೋ ಕಾಲ್ಡ್ ಜ್ಞಾನೇಶ್ ಕುಮಾರ್ ಅವ್ರ ಬಳಿಯಲ್ಲಿ ಉತ್ತರ ಇರಲಿಲ್ಲ ಸರ್. ಅದಕ್ಕೆ ಏನು ಕೊಡ್ಬೇಕು ಹೇಳ್ರಪ್ಪ ಅಂದರೆ ಉತ್ತರ ಇಲ್ಲ ಅಂತ ಹೇಳಿದ್ಮೇಲೆ ಇವರ ಈ ವೆರಿಫಿಕೇಷನನ್ನು, ಸಾಚಾತನ, ಇದರ ಪಾವಿತ್ರತೆಯನ್ನು ನಾವು ಯಾವ ಕಣ್ಣಿಂದ ನೋಡ್ಬೇಕು ಇದನ್ನು ಅಂತ. ಈಗ ಇವರು ನಮ್ಮ ಆ ಪಾರ್ಟಿ ಅವರು ಸ್ಪೋಕ್ಸ್ ಪರ್ಸನ್ ಹೇಳ್ತಾ ಇದ್ರು 12th ಮ್ಯಾನ್ ಆಗಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸರ್, ಲೆಟ್ ಮಿ ಕರೆಕ್ಟೆಡ್, ದೇ ಆರ್ ದಿ ಸ್ಟ್ರೈಕಿಂಗ್ ಬ್ಯಾಟ್ಸ್ಮನ್. ಓಪನಿಂಗ್ ಸರ್, ಏನಾಗಿದೆ ನೋಡಿ, ಈಗ TMC ಎಲೆಕ್ಷನ್, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀಡಿಯಾ, ಈ ಎಲೆಕ್ಷನ್ ECI ಮತ್ತೆ TMC ವಿರುದ್ಧ, ಮತ್ತೆ ಇಟ್ಸ್ ಬಿಟ್ವೀನ್ ದೆಮ್. ಆಗ ಆಗಿದ್ಯಾರು, ಗೆದ್ದಿದ್ಯಾರು? ದ ಚೀಫ್ ಕಮಿಷನ್ ಆಫ್ ಇಂಡಿಯಾ, ಕಮಿಷನರ್ ಆಫ್ ವೆಸ್ಟ್ ಬೆಂಗಾಲ್ ಅವರು ಚೀಫ್ ಸೆಕ್ರೆಟರಿ ಆಗ್ಬಿಡ್ತಾರೆ. ಅಲ್ಲಿ ಒಬ್ರು ಅಡ್ವೈಸರ್ ಟು ದ CM ಆಗ್ಬಿಡ್ತಾರೆ ಅವರು. ಅಂದ್ರೆ ಬ್ಯಾಟಿಂಗ್ ಆಡಿದ್ಯಾರು, ಗೆದ್ದಿದ್ಯಾರು, ಇವಾಗ ಆಡಳಿತ ನಡೆಸ್ತಾ ಇರೋದು ಯಾರು? ಬಟ್ ಮೈ ECI ಹ್ಯಾಸ್ ಟು ಡೂ ಒನ್ ಥಿಂಗ್, ಅಂಡ್ ಇಟ್ಸ್ ಅ ಪ್ರೈಮರಿ ಜಾಬ್ ಅವ್ರದ್ದು, ಒಂದೇ ಕೆಲಸ ಅವ್ರದ್ದು. ಯಾರಾದ್ರೂ ಇರ್ಲಿ ಈ ದೇಶದಲ್ಲಿ ಅವ್ರಿಗೆ ವೋಟ್ ಮಾಡೋದು ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ಒಂದೇ ಅವ್ರದ್ದು, ಅವ್ರ ಪ್ರೈಮರಿ ರೋಲ್ ಅವ್ರದ್ದು. ಅವ್ರು ಇವಾಗ ಏನ್ ಮಾಡ್ತಾವ್ರೆ, ಇನ್ಸ್ಟೆಡ್ ಆಫ್ ಎನೇಬಲಿಂಗ್ ಅವರೆಲ್ಲ ಡಿಸೇಬಲಿಂಗ್ ಮಾಡ್ತಾವ್ರೆ, ಡಿಲೀಟ್ ಮಾಡ್ತಾವ್ರೆ. ನೋಡ್ರಿ, ನನ್ನ ಹತ್ರ ಏನೋ ಒಂದು ಬಡವರು ಬಂದಿಲ್ಲ, ಅವನ ಹತ್ರ ಏನೋ ಮನೆ ಚೇಂಜ್ ಮಾಡ್ಕೊಂಡು ಹೋದ, ಏನೋ ಅವನ ಹತ್ರ ದಾಖಲಾತಿ ಇರ್ಲಿಲ್ಲ, ಅವ್ನಿಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂತ BLO ಅವ್ನ ಡ್ಯೂಟಿ ಅದು. ಕರೆಕ್ಟ್. ಅವ್ನ ಡ್ಯೂಟಿಗೆ ಏನ್ ಹೇಳ್ತಾ ಇರೋದು ನೀವು? ಅವ್ನ ಹತ್ರ ಇಲ್ಲ ಅಂದ್ರೆ ಕಟ್ ಮಾಡ್ರಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಒಂದ್ ನಿಮಿಷ ಸರ್, ಯಾಕಂದ್ರೆ ಈಗ ಬೇರೆ ಸ್ಟೇಟ್ ಅಲ್ಲಿ ಹೇಳೋದು ಈಸಿ ಇದೆ. ಈಗ ನಾಳೆ ಇದು ಪರಿಷ್ಕರಣೆ ಆದ ಮೇಲೆ ಕೊಡಲ್ಲ ಅಂತ ಸನ್ಮಾನ್ಯ CM ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಮಾತಾಡುವಾಗ ನಾನು ಮಧ್ಯದಲ್ಲಿ ಮಾತಾಡಿಲ್ಲ, ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. ನಾನೇನ್ ಹೇಳ್ತಾ ಇರೋದು ನೋಡಿ, ಈಗ 5.5 crores 5.5 ಕೋಟಿ ಎಲ್ಲಾ ಫಾರ್ಮ್ಸ್ ನೀವು ಹೇಳ್ತಾ ಇದ್ದೀರಾ ಪ್ರಿಂಟೆಡ್ ಆಗ್ತದೆ. ಯಾರ್ಯಾರು ಮ್ಯಾಪಿಂಗ್ ಮಾಡಿದ್ದಾರೆ ಅದು ಪ್ರಿಂಟೆಡ್ ಆಗ್ತದೆ. ನಿನ್ನೆ ಬಿಜೆಪಿ ವಕ್ತಾರರು ಏನ್ ಹೇಳಿದ್ರು, ನೀವು ಯಾವ್ದು ದಾಖಲಾತಿ ಕೊಡೋದು ಬೇಕಾಗಿಲ್ಲ, ಅವ್ರು ತಗೊಂಡ್ ಬರ್ತಾರೆ ಫಾರ್ಮ್, ಅದ್ರ ಮೇಲೆ ಸಹಿ ಹಾಕಿ ಒಂದು ಫೋಟೋ ಇಲ್ಲ ಅಂದ್ರೆ ನೀವು ಹೊಸ ಫೋಟೋ ಹಾಕ್ಬಿಟ್ಟು ಕಳಿಸ್ಬಿಡಿ ಅಂತ. ಇಟ್ ಈಸ್ ರಾಂಗ್, ಮಿಸ್ಲೀಡಿಂಗ್ ಮಾಡ್ತಾ ಇದ್ರು ಅವರು. ನಾನು ಕರ್ನಾಟಕ ಎಲೆಕ್ಷನ್ ಕಮಿಷನರ್ ಜೊತೆ ಮೀಟಿಂಗ್ ಇದ್ದಿದ್ದು, ಎಲ್ಲಾ ಪಾರ್ಟಿಯವ್ರು ಬಂದಿದ್ರು ಆ ವೆಬೆಕ್ಸ್ ಕಾಲ್ ಅಲ್ಲಿ. ಆ ವೆಬೆಕ್ಸ್ ಕಾಲ್ ಅಲ್ಲಿ ಅವ್ರು ಏನ್ ಹೇಳಿದ್ರು, ಅಟ್ಲೀಸ್ಟ್ 1 document ಹ್ಯಾಸ್ ಟು ಬಿ ಅಟ್ಯಾಚ್ ಟು ದಿ ಎಮ್ಯುನರೇಷನ್ ಫಾರ್ಮ್. ಬಿಜೆಪಿ ಅವ್ರು ಏನ್ ಹೇಳ್ತಾವ್ರೆ, ಬೇಕಾಗಿಲ್ಲ ಅಂತ. ಸೊ ದಟ್ ಮೀನ್ಸ್ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ಆಟೋಮ್ಯಾಟಿಕ್ ಡಿಲೀಟ್. ಫೈನ್ ಸರ್. ಸರ್, ನಾನೀಗ ಇಲ್ಲಿ ನಾನು ಇಲ್ಲಿ ಸಮೀವುಲ್ಲಾ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಸಮೀವುಲ್ಲಾ ಸರ್, ಒಂದು ಪಾಯಿಂಟ್ ನನಗೆ ಬರ್ತೀನಿ. ಇದೇನು ಗೊತ್ತಾ, ತೀರಾ ಅಕಾಡೆಮಿಕ್ ಆಗಿರತಕ್ಕಂಥ, ಕೇಳಿಸ್ಕೊಬಿಡಿ ರಿಷಿಕ್, ತೀರಾ ಅಕಾಡೆಮಿಕ್ ಆಗಿರತಕ್ಕಂತಹ ರಾಜ್ಯ ಜನಗಳ ಭವಿಷ್ಯವನ್ನು ಬರೆಯುವಂಥ ಡಿಬೇಟ್ ಮಾಡ್ತಿದ್ದೀನಿ. ನನಗೆ ಗಲಾಟೆಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ದು ಏನೇನು ಪಾಯಿಂಟ್ಸ್ ಇದೆಯೋ ನಿಮ್ಮ ಟರ್ನ್ ಬಂದಾಗ ಖಂಡಿತ ಅದು ನಾನು ಯಾರಿಗೂ ತಡೆಯೋದು ಇಲ್ಲ ನಾನು. ಸಮೀವುಲ್ಲಾ ಸರ್, ಒಂದು ಪಾಯಿಂಟ್ ಇದೆ ಇಲ್ಲಿ, not declared foreigners but citizens facing loss of rights through the Supreme Court in its judgment placed the final determination of citizenship with the union government rather than the ECI. ಈ ಸಿಟಿಸನ್ಶಿಪ್ ಅನ್ನು ಡಿಸೈಡ್ ಮಾಡುವುದು ECIಗಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವರು ಕೂಡ ECI ಲಿಸ್ಟ್ ಇಟ್ಕೊಂಡು ನಾನು ಫೆಸಿಲಿಟಿ ಕೊಡಲ್ಲ ಅಂತೇಳಿ ಬಿಹಾರ, ವೆಸ್ಟ್ ಬೆಂಗಾಲ್ CMಗಳು ಹೇಳಬೇಕು ಅಂದ್ರೆ ಯಾರ್ದು ನಂಬಬೇಕು, ಯಾವ್ದು ನಂಬಾರ್ದು ಸರ್ ನಾವು? ಇಲ್ಲ, ಈಗ 27ನೇ ತಾರೀಕು 2020 ಮೇ 20 ಕೊಟ್ಟ ಜಡ್ಜ್ಮೆಂಟ್ ಅಲ್ಲಿ
ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ಅದು ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ಎಲೆಕ್ಷನ್ ಕಮಿಷನ್ಗೂ ಸಿಟಿಸನ್ಶಿಪ್ಗೂ ಸಂಬಂಧ ಇಲ್ಲ ಅನ್ನುವಂತಹ ಆರ್ಗ್ಯುಮೆಂಟ್ ಬರುತ್ತೆ. ಕರೆಕ್ಟ್. ಅಂತ ಸಂದರ್ಭದಲ್ಲಿ ಸಿಜೆ ಇದ್ದವರು ಸಿಜೆ ಅದನ್ನ ಏನ್ ಮಾಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ನೋಟಿಸ್ ಕೊಡೋದು ಅಥವಾ ನಿಮ್ದೇನು ಅಂತ ಅಲ್ಲಿಂದ ಏನಾದ್ರು ಅಫಿಡವಿಟ್ ಕೇಳೋದು ಅದ್ ಮಾಡ್ಬೇಕು. ಇಲ್ಲ ಅಲ್ಲಿ ಅದನ್ನ ಅಲ್ಲಿಗೆ ಉಳಿಸಿ ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಇರ್ಲಿ ಅವ್ರ ಹತ್ರ ಇರ್ಲಿ ಅಂತ, ಮುಂದೇನು ಆಗಲ್ಲ ಅದು. ಹೀಗಾಗಿ ಸಿಟಿಸನ್ಶಿಪ್ ಇಶ್ಯೂ ಇಟ್ ರೆಸ್ಟ್ ವಿತ್ ಎಲೆಕ್ಷನ್ ಕಮಿಷನ್ ಆ ತರ ಆಗ್ಬಿಟ್ಟಿದೆ. ಓಕೆ. ಸೆಂಟ್ರಲ್ ಗೌರ್ಮೆಂಟ್ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ಆ ಟೈಮಲ್ಲಿ. ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಇಸ್ ಅವರ್ ರೈಟ್. ನಮ್ ಡಿಪಾರ್ಟ್ಮೆಂಟ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಿಗೂ ಅದೇ ಬೇಕಾಗಿತ್ತು. ಅದು ಜಾಂಟನ ಸಿಟಿಸನ್ಶಿಪ್ ಅಂತಹ ಮೇಜರ್ ಇಶ್ಯೂನ ಸುಮ್ನೆ ಪ್ಯಾರಿಡ್ ಓವರ್ ಸ್ಲಿಪ್ ಮಾಡಿ ಒಳಗಡೆ ತೋರಿಸ್ಬಿಡೋದಿದೆಯಲ್ಲ ಚರ್ಚೆಯ ಸಂದರ್ಭದಲ್ಲಿ, ಅದು ಜಾಂಟನ. ಅದು ಸೆಂಟ್ರಲ್ ಗೌರ್ಮೆಂಟ್ ಅಬ್ಜೆಕ್ಷನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಅವ್ರು ಮಾಡ್ಲಿಲ್ಲ ಅಲ್ಲಿ, ಅದನ್ನ ಮಾಡ್ಲಿಲ್ಲ ಅಲ್ಲಿ. ಹೀಗಾಗಿ ಅದು ಈಗ ಅವರು ಮತಪಟ್ಟಿ ವಿಚಾರ ಸಿಟಿಸನ್ಶಿಪ್ ವಿಚಾರ ಬಗ್ಗೆ ಕನ್ವರ್ಟ್ ಆಗ್ತದೆ. ಫೈನ್ ಸರ್, ಫೈನ್. ನಾನು ಮತ್ತೆ ನಾನು ಎಕ್ಸೆಲ್ ಪಿ ಯು ಕಾಲೇಜಿನ ಅಖಾಡ ಬಿಗ್ ಫೈಟ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದಮೇಲೆ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಒಂದು ಪ್ರಶ್ನೆ ಇತ್ತು ನಂದು ರಿಷಿಕ್, ನಿಮ್ಮನ್ನು ಕೇಳಬೇಕಾಗಿತ್ತು. ನಾನು ಇಲ್ಲಿ ಒಂದು ವಿಷಯ ಓದ್ಬಿಡ್ತೀನಿ. ಇಲ್ಲಿ ಒಂದು ಏನಂದರೆ, the West Bengal government announced that the Annapurna Yojana scheme for cash transfers to women will not include those deleted in SIR, while earlier this month it ordered a statewide verification exercise to identify and delete ineligible beneficiaries from the public distribution system, linking it to the SIR. ಪಬ್ಲಿಕ್ಕು SIR ಲಿಂಕ್ ಮಾಡ್ಕೊಂಡು ಹೇಳಿದ್ದಾರೆ, ಇವ್ರು ಯಾರು ಎಲಿಜಿಬಲ್ ಇದ್ದಾರೆ ಯಾರು ಎಲಿಜಿಬಲ್ ಇಲ್ಲ ಅಂತ ಹೇಳಿ ಅದನ್ನು ನೋಡ್ಕೊಂಡು ತೆಗೀರಿ ಅಂದರೆ SIR ಲಿಂಕ್ ಮಾಡ್ಕೊಂಬಿಡಿ, ಅಲ್ಲಿರೋರಿಗೆ ಕೊಡಿ, ಇಲ್ಲ ಅಂಥೇಳಿ ಗೌರ್ಮೆಂಟ್ ಒಂದು ಕಡೆ ಆರ್ಡರ್ ಮಾಡ್ತು. ಸೊ 22 ಲಕ್ಷ ಜನ ಹೋದರು ಆ ಒಂದು ಸ್ಕೀಮಿಂದ. ಇನ್ನೊಂದು ಕಡೆ ನೋಡಿ, ಸಿಟಿಸನ್ಸ್ whose appeals are pending in the state's 19 judicial tribunals are also facing difficulty in other government processes, as in the case of former the Telegraph editor R. Rajagopal, whose passport renewal has been held up following his deletion in the SIR. ಅವರೊಂದು ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹಾಕ್ಕೊಂಡ್ರೆ ದಿ ಟೆಲಿಗ್ರಾಫ್ ಎಡಿಟರ್ ಇನ್ ಚೀಫ್ ಅವರು, ನಿಂದು SIR ಡಿಲೀಟ್ ಆಗಿಬಿಟ್ಟಿದೆ, ಆ ರಿನ್ಯೂವಲ್ ನಾನು ಹೋಲ್ಡಲ್ಲಿ ಇಡ್ತೀನಿ ಅಂತ ಅಲ್ಲಿ ಮಾಡಿರೋದು. ಅಂದರೆ ಏನು ಲಿಂಕ್ ಮಾಡ್ತಿದ್ದೀರಿ ಚುನಾವಣಾ ಆಯೋಗದ SIRಗೂ ಒಬ್ಬ ಮನುಷ್ಯನ ಹಂಗಾದರೆ ಈ ಪಾಸ್ಪೋರ್ಟನ್ನು ಚುನಾವಣಾ ಆಯೋಗ ಕೊಟ್ಟಿದ್ರೇನ್ರಿ ಅವ್ರಿಗೆ? ದೇಶ ತಾನೇ ಕೊಟ್ಟಿದ್ದು ಪಾಸ್ಪೋರ್ಟನ್ನು. ಈ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಅಡ್ಡಿಪಡಿಸೋಕ್ಕೂ SIR ಬಂದು ನಿಮ್ಮ ಮತದಾರನ ಅಲ್ಲ ಅಂತ ಡಿಸೈಡ್ ಮಾಡೋಕ್ಕೂ ಏನ್ರಿ ಸಂಬಂಧ ಇದೆ ರಿಷಿಕ್? ಸರ್ ನೋಡಿ, SIR ಪ್ರಾಸೆಸ್ ಮಾಡಿದಾಗ ಅಲ್ಲಿ ಏನು ನಿಮಗೆ ಟೆಕ್ನಿಕಲ್ ಆಗಿ ದೇ ಕೆನಾಟ್ ಪ್ರೂವ್ ಅಥವಾ ದೇ ಕೆನಾಟ್ ಪ್ರೊವೈಡ್ ಎನಿ ಡಾಕ್ಯುಮೆಂಟ್. ನಿಮಗೆ ಬರೀ ಒಂದು ಡಾಕ್ಯುಮೆಂಟ್ ಕೇಳಿರಲ್ಲ ಅವರು, 12ರಿಂದ 15 ಡಾಕ್ಯುಮೆಂಟ್ಸ್ ಇದೆ. ಸೊ ಯಾರೆಲ್ಲ ಪ್ರಶ್ನಾರ್ಥಿಕವಾಗಿರ್ತಾರೆ, ಕ್ವಶನ್ ಮಾರ್ಕಲ್ಲಿ ಆಗಿರ್ತಾರೆ, ಅವ್ರುಗಳೆಲ್ಲ ಯಾವ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾವೆ ಅದು ತಗೊಂಡೋಗ್ಬಿಟ್ಟು ಅವ್ರು ಹೇಳ್ಬೋದಲ್ವಾ, ದೇ ಕ್ಯಾನ್ ಗೆಟ್ ಇಟ್ ಕ್ಲಿಯರ್. ಹೌದಪ್ಪ, ನನ್ನ ಹತ್ರ ಇದಕ್ಕೆ ಸಪೋರ್ಟ್ ಪಾಸ್ಪೋರ್ಟ್ಗಿಂತ ವಾಟ್ ಎಲ್ಸ್ ಯು ರಿಕ್ವೈರ್ಡ್. ರಿಷಿಕ್ ಮಾತಾಡಿ. 15 ಡಾಕ್ಯುಮೆಂಟ್ ಇದೆ. 15 ಡಾಕ್ಯುಮೆಂಟ್ ಅಲ್ಲಿ ಯಾವ್ದನ್ನಾದ್ರು ಒಂದನ್ನಾದ್ರೂ ಅವ್ರು ತಗೊಂಡೋಗ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದಾರ, ಹೌದಪ್ಪ ನನ್ಗೆ ಈ ವೋಟರ್ ಐಡಿನ ನಾನು ಏನು ಡಿಲೀಷನ್ ಆಗಿದೆಯೋ ಅಥವಾ ಏನ್ ಕರೆಕ್ಷನ್ಸ್ ಆಗಿದೆಯೋ ಅದನ್ನ ಮತ್ತೆ ಯಥಾಸ್ಥಿತಿಗೆ ತಗೊಂಬನ್ನಿ, ಐ ಆಮ್ ಎಲಿಜಿಬಲ್ ಟು ಗೆಟ್ ಅ ವೋಟರ್ ಐಡಿ ಅಂತ ಮಾಡ್ಕೊಂಡಿದ್ದಾರೆ. ಒಂದನೇ ಕ್ವಶನ್. ಎರಡನೇದು ತಾವು ಹೇಳ್ದಂಗೆ, ಈಗ ಯಾರೆಲ್ಲ ಇದರಲ್ಲಿ SIR ಪ್ರಾಸೆಸ್ ಆದಾಗ ಡಿಲೀಟ್ ಆಗಿದ್ದಾರೆ ಅವ್ರಗಳಿಗೆ ಕೆಲವೊಂದು ಯೋಜನೆಗಳಿಗೆ ನಾವು ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಟಿದೀವಿ, ಹೋಲ್ಡ್ ಅಲ್ಲಿ ಇಟ್ಟಿದೀವಿ, ಪೆಂಡಿಂಗ್ ಅಲ್ಲಿ ಇಟ್ಟಿದೀವಿ ಅಂತ ಏನ್ ಹೇಳ್ತಾ ಇದ್ದಾರೆ. ಫೇರ್ ಎನಫ್. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅಂಟಿಲ್ ಅನ್ಲೆಸ್ ಯು ಡೋಂಟ್ ಗೆಟ್ ದ ಕ್ಲಾರಿಟಿ ಅವರು ಯಾರು ನಿಜವಾಗ್ಲೂ ಇದಾರಾ ಇಲ್ವಾ ಅನ್ನುವಂಥದ್ದು, ವಾಟ್ಸ್ ರಾಂಗ್ ಇನ್ ದಟ್? ಮಾಡ್ಲಿ ಬಿಡಿ, ನಿಮಗೆ ಅದು 15 ಡೇಸ್ ಆಗ್ಬೋದು, 1 ಮಂತ್ ಆಗ್ಬೋದು, ಬಟ್ ಫೇರ್ ಎನಫ್. ಅಂಟಿಲ್ ಅನ್ಲೆಸ್ ಯು ಗೆಟ್ ಇಟ್ ಪ್ರೂವ್ಡ್, ವರ್ಲ್ಡ್ ಅಲ್ಲಿ ಇರಲಿ ಬಿಡಿ. ಇನ್ನೊಂದು ಹೇಳ್ಬಿಟ್ರಿ, ಪಾಸ್ಪೋರ್ಟ್ ವಿಚಾರ ಬಂತು. ಸರ್ ಪ್ಲೀಸ್ ನೀವೇ ಆನ್ಸರ್ ಮಾಡಿ, ನಾನು ಬೇರೆ ಯಾರಿಗೂ ಕೇಳ್ತಾ ಇಲ್ಲ ಇಲ್ಲಿ. ರಿಷಿಕ್, ನಾನು ಇಡೀ ಈ ಡಿಬೇಟ್ನಲ್ಲಿ ನಾನು ಬಹಳ ಕ್ಲಿಯರಾಗಿ ಮಾತಾಡ್ತಾ ಇದ್ದೀನಿ. ಚುನಾವಣಾ ಆಗೋದು ಕೆಲಸ ಏನು ಗೊತ್ತಾ? ಮತದಾನ ಸರಿಯಾಗಿದೆಯಾ ಇಲ್ವಾ, ಬೋಗಸ್ ಓಟ್ಗಳಾಗಬಾರ್ದು, ನಕಲಿ ಮತದಾರರು ಬಂದು ವೋಟ್ ಮಾಡಬಾರ್ದು, ಯಾವೊಂದು ಹೆಸರಲ್ಲಿ ಯಾವನ್ನೋ ವೋಟ್ ಮಾಡಬಾರ್ದು ಅಂತ. ಇದೆಲ್ಲ ಈ ದೇಶದಲ್ಲಿ ನಡೆದು ಹೋಯ್ತು ರೀ. ಒಂದು ವಿಡಿಯೋ ಕೊಡಿ ಅಂದರೆ ಇವ್ರು ಯಾರಿಗೂ ಆ ಯೋಗ್ಯತೆ ಇರಲಿಲ್ಲ. ನಾನು ನೋಡಬೇಕಾವತ್ತು ಮತದಾನ ಆಗಿದ್ಯಾ ಇಲ್ವಾ, ನನ್ನ ಹೆಸರಲ್ಲಿ ಯಾರು ವೋಟ್ ಮಾಡ್ದ, ಇವ್ರು ಯಾರಿಗೂ ಆ ವಿಡಿಯೋ ಕೊಡೋ ಯೋಗ್ಯತೆ ಇಲ್ಲ. ಅಷ್ಟೇ ಕೆಲಸ ಅವ್ರದ್ದು. ಮತದಾನದ ಪ್ರಕ್ರಿಯೆ ಏನೇನು ಅದರದ್ದು ಚಾನಲಲ್ಲಿ ಬರುತ್ತೋ ಅದು ಓವರಾಲ್ ಆಗಿ ಅಷ್ಟು ನೋಡ್ಕೊಳ್ಬೇಕು ಅಂತೇಳಿ. ಪಾಸ್ಪೋರ್ಟ್ಗೂ ಚುನಾವಣಾ ಆಯೋಗಕ್ಕೂ ಸಂಬಂಧ ಇಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ. ನೀವೇನು ಹೇಳ್ತಾ ಇದ್ದೀರಿ ಸರ್? ಆ ಥರ ಫೆಸಿಲಿಟಿ ಕೇಳಿಸ್ಕೊಳ್ಳಿ ರಿಷಿಕ್, ಆ ಥರ ಫೆಸಿಲಿಟಿಯನ್ನು ಡಿಸೈಡ್ ಆಗಬೇಕಲ್ಲ ಸರ್, ಚುನಾವಣಾ ಡಿಸೈಡ್ ಮಾಡಬೇಕಲ್ಲ SIR ಅಲ್ಲಿ ಇದಾರ ಇಲ್ವಾ ಅಂದ್ಬಿಟ್ಟು. ಅಲ್ಲಿಗೂ ಕೊಡೋಕ್ಕಾಗಲ್ಲ ಅಂತೀರಿ. ಯಾವ ಊರು ದಾಸ ಏರಿ ಚುನಾವಣಾ ಆಯೋಗ ಈ ವಿಚಾರಕ್ಕೆ? ಫೇರ್ ಎನಫ್. ನಾನು ಆನ್ಸರ್ ಹೇಳಿ ಕೇಳಿಸ್ಕೊಳ್ಳಿ.
ಪಾಸ್ಪೋರ್ಟ್ ಆಫೀಸ್ ಇಸ್ ಡಿಫ್ರೆಂಟ್. ಸೊ ಪಾಸ್ಪೋರ್ಟ್ ನಿಮಗೆ ಕೊಡಬೇಕಾದ್ರೆ ರಿನ್ಯೂವಲ್ ಮಾಡಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬರಲ್ಲ ಪಾಸ್ಪೋರ್ಟ್ ಆಫೀಸ್ಗೆ. ಒಂದು. ಎರಡನೇದು ನಿಮಗೆ ಅದೇ question ರೀ, ಅವ್ರು ಯಾಕೆ ತಡೆದ್ರು ಅಂತ question. ಅವ್ರು ತಡೆದೇ ಇಲ್ವಲ್ಲ ಸರ್. ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ದೇ ಆರ್ ದ ಡಿಸಿಷನ್ ಮೇಕರ್ಸ್. ನನಗೆ ಎಲೆಕ್ಷನ್ ಈ question ಅರ್ಥ ಆಗಿಲ್ಲ ಬರುತ್ತೆ ಸರ್. ನೀವು ಹೇಳಿದ್ರೆ ಅರ್ಥ ಆಯ್ತು. question ಅರ್ಥ ಆಗಿಲ್ಲ ನಿಮಗೆ. ಈಗ state ನೀವೇನ್ ಮಾಡಿದಿರಿ government ಗೊತ್ತಾ? ಅವರು ಯೋಜನೆಗಳನ್ನ ತಲೆ ಕೊಡ್ತಾ ತುಂಬಿಕೊಂಡು ಇಲ್ಲ ಬಂದ್ಬಿಟ್ಟಿದ್ದೀರಿ. ಅಲ್ಲ, ಕೇಳಿಸ್ಕೊಳ್ರಿ, ಸರ್, ಇಲ್ಲಿ ಸರ್, ಕ್ಲಿಯರ್ ಆಗಿದೆ. ಸರ್, ಒಂದು ನಿಮಿಷ, ರಿಷಿಕ್, ನಾವು ಸರ್, ನೀವು question ಅಲ್ಲ, let me answer, ಒಂದು ನಿಮಿಷ let me ಕೇಳಿ. answer. ನಿಮ್ದು ಈ ತಿಳುವಳಿಕೆ ಇಷ್ಟು ಡೌನ್ ಲೆವೆಲ್ ಇದೆ ಅಂತ ಇವತ್ತೇ ಇಲ್ಲ, ಗೊತ್ತಾಗಿದೆ ಸರ್, ನನಗೆ. ಅಲ್ಲ, ಒಂದು ನಿಮಿಷ, ಕೇಳಿಸ್ಕೊಂಡ್ಬಿಡ್ರಿ ಹಂಗ್ ಬೇಡ, ಒಂದು ನಿಮಿಷ ನೋಡಿ, ಕೇಳಿಸ್ಕೊಳ್ಳಿ. ದಿ ಟೆಲಿಗ್ರಾಫ್ ಎಡಿಟರ್ ಆರ್ ರಾಜಗೋಪಾಲ್, ಸರ್, ಇರ್ಲಿ, ಸರ್, whose ಇರ್ಲಿ. passport Let him be renewal whoever. has been Sir, held let- up following his deletion in Let the him be SIR. whoever it is, sir, whoever it is, sir. ಪಾಸ್ಪೋರ್ಟ್ ಅವ್ರು ಯಾಕೆ ಮಾಡ್ಬೇಕಿದೆ Sir, SIR ಒಂದು ನಿಮಿಷ, ನಂಬ್ಕೊಂಡವರು? sir, ಮೊದಲನೇದು whoever it is, he is not beyond anything. whoever it is. ಒಂದು. ರಿಷಿಕ್, ಒಂದು ನಿಮಿಷ. ಎರಡನೇದು ನಿಜಾಮ್ಜಿ. ಸ್ಟೇಟ್ ಗವರ್ಮೆಂಟ್ ಅವರು ಇಲ್ಲಿ ಒಂದು ಯೋಜನೆಗಳನ್ನ ನಿಮಿಷ. ಕೊಡೋದಕ್ಕೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ಹೆಂಗಿದೆ ಲಿಂಕ್? ನಾನು ನಿಜಾಮ್ ಅವ್ರು ಕೇಳ್ಬಿಡ್ತೀನಿ. ನಿಜಾಮ್ ಸರ್, ನಾನಿಲ್ಲಿ ಯಾರೋ ಅತೀತ ವ್ಯಕ್ತಿ ಇದ್ದಾನೆ, ಈ ದೇಶ ಸಂವಿಧಾನ ಕಾನೂನನ್ನು ಮೀರಿದಂಥ ಅತೀತ ವ್ಯಕ್ತಿ ಇದ್ದಾನೆ, ಇಲ್ಲಿ ಅವನ ಪರವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಅಥವಾ ಯಾರೋ ನಿಕೃಷ್ಟ ವ್ಯಕ್ತಿ ಇದ್ದಾನೆ, ಯಾರೋ ಶ್ರೀಮಂತ ಇದ್ದಾನೆ, ಬಡವ ಇದ್ದಾನೆ, ದೀನ ದಲಿತ ಇದ್ದಾನೆ, ನಾನು ಎಲ್ಲರದ್ದು ಒಂದೇ ಸೇರಿಸಿ ಕೇಳ್ತಾ ಇದ್ದೀನಿ. SIR ಅಲ್ಲಿ ಆತನ ಹೆಸರಿಲ್ಲ ಅನ್ನೋದನ್ನ ವಿಚಾರನ ಇಟ್ಕೊಂಡು ಎಷ್ಟೋ ವರ್ಷಗಳ ಹಿಂದೆ ಪಾಸ್ಪೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಯ ರಿನ್ಯೂವಲನ್ನು ತಡೆಯೋದಕ್ಕೆ ಪಾಸ್ಪೋರ್ಟ್ ಆಫೀಸರ್ ಯಾರು ಅಂದರೆ, ಅಲ್ಲ ಸರ್ ಅವ್ರು ಯಾರು ಕಾನೂನಿಗೆ ಅತೀತರಲ್ಲ ಅಂದರೆ, ಎಲೆಕ್ಷನ್ ಕಮಿಷನ್ ಕಾನೂನಿಗೆ ಅತೀತರಲ್ಲ, ಇಲ್ಲಿ ಎಲೆಕ್ಷನ್ ಕಮಿಷನ್ ಅದು ಕಾನ್ಸ್ಟಿಟ್ಯೂಷನ್ ಅಂಡರಲ್ಲೇ ಬರೋದು ಅವರು. ಸೊ ಹಾಗಿದ್ದಾಗ ಅವ್ರು ಮಾಡಿರೋ ಮಿಸ್ಟೇಕ್ ಅಲ್ವಾ ಇದು? ಸರಿ, ರಿನ್ಯೂವಲ್ ಮಾಡಬೇಕಾದ್ರೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಕೊಡ್ಬೋದು ಸರ್. ವೋಟರ್ ಐಡಿ ನೀವು ಯಾಕೆ ಲಿಂಕ್ ಮಾಡ್ತಾ ಅಲ್ಲ ಇದ್ದೀರಾ? ಆ ಮನುಷ್ಯ ನಾನು ಕೂಡ ಪಾಸ್ಪೋರ್ಟ್ ರಿನ್ಯೂವಲ್ ಸಾಕಷ್ಟು ಬಾರಿ ಮಾಡಿಸ್ಕೊಂಡಿದ್ದೀನಿ. ನೀವು ವೋಟರ್ ಐಡಿ ಬೇಡವೇ ಬೇಡವಲ್ಲ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. I don't understand. ರಿಷಿಕ್, ಪಾಸ್ಪೋರ್ಟ್ ವಿಪರ್ಯಾಸ ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು. ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಪಾಸ್ಪೋರ್ಟ್ ಅರ್ಜಿ ಹಾಕಿಲ್ಲ ಅವರು, ಪಾಸ್ಪೋರ್ಟ್ ರಿನ್ಯೂವಲ್ ಅರ್ಜಿ ಹಾಕಿದ್ದಾರೆ. ಅಂದ್ರೆ ಆಲ್ರೆಡಿ ಆ ಮನುಷ್ಯನ ಹತ್ರದಲ್ಲಿ ಪಾಸ್ಪೋರ್ಟ್ ಇದೆ ಅಂತ. ಪಾಸ್ಪೋರ್ಟ್ ಅವನಿಗೆ ಮಾಡಿಕೊಟ್ರಲ್ಲ ಇದೇ ಪಾಸ್ಪೋರ್ಟ್ ಆಫೀಸ್ ಅವರು, ಅವತ್ತು ಮಾಡಿಕೊಡಬೇಕಾದ್ರೆ ಕತ್ತೆಗೆ ಅಲ್ಲುಚ್ತಾ ಇದ್ರ ಅವರು? ಕತ್ತೆಗೆ ಅಲ್ಲುಚ್ತಾ ಇದ್ರೇನ್ರಿ? ಇವನು ನಾಗರಿಕ ಅಲ್ಲ ಅಂತ ಅವ್ರಿಗೆ ಅವತ್ತು ಅಷ್ಟು ಗೊತ್ತಿದ್ದಿದ್ರೆ SIR ಹೇಳಿದ ಮೇಲೆ ಅವನ್ನ ಹೋಲ್ಡ್ ಮಾಡ್ಬೇಕಾ ಇವರು? ಮತ್ತೆ ಚಾಲೆಂಜ್ ಮಾಡಲಿ ಬಿಡಿ ಅವರು. ಅದನ್ನೇ ನಿಜಾಮ್ಜಿ, ನಾವಿಲ್ಲಾರಣ ಮಾತಾಡ್ತಾ ಇದ್ದೀವಲ್ವಾ, ಇನ್ಕ್ಲೂಡಿಂಗ್ ರಿಷಿಕ್, ನಾವ್ಯಾರು ವೆಸ್ಟ್ ಬೆಂಗಾಲಲ್ಲಿ ತಾನೊಬ್ಬ ಪ್ರಜೆ ಆಗಿದ್ದುಕೊಂಡು ಮತ ಕಳ್ಕೊಂಡಿರೋನ ಸಂಕಟವನ್ನು ಅವನ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿರೋರು ನಾವ್ಯಾರೂ ಅಲ್ಲ. ಅವನ ಭವಿಷ್ಯದಲ್ಲಿ ಅವ್ನಿಗೆ ಅಕ್ಕಿ ಹೋಗ್ತಿದ್ಯೋ, ಅವ್ನಿಗೆ ಇದಾಗ್ತಿದ್ಯೋ, ಬಿಹಾರದಲ್ಲಿ ನಾವು ಯಾರು ಮಾತಾಡಿಲ್ಲ ರೀ. ಏನ್ ಹೇಳ್ತೀವಿ ಇನ್ ಜನರಲ್, ಕೋರ್ಟ್ ಇದೆ ಕಾನೂನಿಗೆ ಹೋಗ್ಲಿ ಬಿಡ್ರಿ ಅಂತಾರೆ. ಅನ್ನಕ್ಕೆ ಒದ್ದಾಡೋರು ಎಷ್ಟೋ ಜನ ಇದ್ದಾರೆ. ಅವ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡು ಪ್ರತಿನಿತ್ಯ ಡೆಲ್ಲಿಗೆ ಫ್ಲೈಟ್ ಮಾಡಿಕೊಂಡು ಅವ್ನು ಓಡಾಡಕ್ಕೆ ಆಗಲ್ಲ ಸರ್. ಅಲ್ಲಿ ನೋಡಿ, SIR ಅಲ್ಲಿ ಡಿಲೀಟ್ ಆಗಿರೋದಕ್ಕೆ ಈ ಮನುಷ್ಯನಿಗೆ ಪಾಸ್ಪೋರ್ಟ್ ರಿನ್ಯೂವಲ್ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಕೊಟ್ಟಿದ್ಯಾಕೆ ನೀವು ಅವನಿಗೆ? ಹಂಗಂದ್ರೆ ಫೇಕ್ ಆಗಿ ನೀವು ಯಾವನಂದ್ರೆ ಅವನಿಗೆ ಪಾಸ್ಪೋರ್ಟ್ ಕೊಟ್ಬಿಟ್ಟಿದ್ರೆ ಸರ್. ನಾನೇನು ಹೇಳ್ತೀನಿ ನೋಡಿ, ಪಾಸ್ಪೋರ್ಟ್ ಆಕ್ಟ್ ಸೆಪರೇಟ್ ಆಗಿದೆ, ಸಿಟಿಸನ್ಶಿಪ್ ಆಕ್ಟ್ ಸೆಪರೇಟ್ ಆಗಿದೆ. 1955 5 ಮುಖಾಂತರ ದೇರ್ ಆರ್ 5 ways ಟು ಗೆಟ್ ಸಿಟಿಸನ್ಶಿಪ್. ಒಂದು, ನೀವು ಇಲ್ಲಿ ಹುಟ್ಟಿರಬೇಕು. ನೀವು ಹುಟ್ಟಿರ್ಬೇಕು ಯಾವಾಗ? 1947 ಇಂದ 1987 1 ಜುಲೈವರೆಗೂ ನೀವು ಹುಟ್ಟಿದ್ರೆ ನಿಮ್ಗೆ ಆಟೋಮ್ಯಾಟಿಕ್ ಸಿಟಿಸನ್ಶಿಪ್. ಅದಾದ್ಮೇಲೆ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಇರ್ಬೇಕಿರ್ಲಿ. ಅಂದ್ರೆ ನೀವು, ನಿಮ್ಮ ಅಪ್ಪ, ನಿಮ್ಮಮ್ಮ ಈ ದೇಶದಲ್ಲಿ ನೀವು ಹುಟ್ಟಿದ್ದಿದ್ರಿ, ಈಗ ನೀವು ಹುಟ್ಟಿದ್ದೀರಾ ಅವ್ರಿಗೆ, ಅದಕ್ಕೋಸ್ಕರ ನಿಮ್ಗೆ ನ್ಯಾಚುರಲ್ ಸಿಟಿಸನ್ಶಿಪ್ ಸಿಕ್ತು. ಅದಾದ್ಮೇಲೆ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಮಿನಿಮಮ್ ಆಫ್ಟರ್ 1987 ಇಂದ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಅನಿವಾರ್ಯ, ಕರೆಕ್ಟಾ? ಅದಾದ್ಮೇಲೆ ನೀವು ಅದು ಆಕ್ಟ್ ಬಂದಾದ್ಮೇಲೆ ನೀವು ಡೌಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ? ಸೆಕೆಂಡ್ ನೋಡಿ ಸರ್, ಸಿಟಿಸನ್ಶಿಪ್ ಬೈ ಬರ್ತ್, ಇವನ್ ಇಫ್ ಯುವರ್ ಪೇರೆಂಟ್ಸ್ ಆರ್ ನಾಟ್ ದಿ ಸಿಟಿಸನ್ಸ್ ಆಫ್ ದಿ ಕಂಟ್ರಿ, ನೀವು 1987 ಮುಂಚೆ ಹುಟ್ಟಿದ್ರೆ ನೀವು ಈ ದೇಶದ ಸಿಟಿಸನ್ ಬೈ ಡಿಸೆಂಟ್ ಇದೆ, ಅದು ನಮ್ಗೆ ಬರೋದಿಲ್ಲ, ಬಿಡ್ಬಿಡಿ. ಅದು ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್, ನೀವು 12 months ಇಲ್ಲಿ ಇದ್ದು ಅಪ್ಲೈ ಮಾಡಿ ನೀವು 5 years, ಈಗ ಹೊಸ ಆಕ್ಟ್ ಇಂದ 5 years ನೀವು ಇಲ್ಲಿ ನಿವಾಸಿ ಆಗಿ ನೀವು ಅಪ್ಲಿಕೇಶನ್ ಕೊಟ್ರೆ ನಿಮ್ಗೆ ಎಕ್ಸ್ಟರ್ನಲ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಪ್ಲಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಿಮ್ಗೆ ಗ್ರಾಂಟ್ ಮಾಡ್ತಾರೆ. ಇದೆಲ್ಲ ಬಿಟ್ಟು ನೀವು ಪಾಸ್ಪೋರ್ಟ್
ಮುಖಾಂತರ ನೀವು ಎಷ್ಟು ನೋ ಅಂತ ಹೇಳಿದಾಗ ನೀವು ಕೇಳಿ ಪಾಸ್ಪೋರ್ಟ್ ಅಲ್ಲಿ ಫಸ್ಟ್ ದಾಖಲಾತಿ ಏನು ಸರ್? ಒಂದ್ ನಿಮಿಷ ಸರ್, ಟೈಮ್ ಅಪ್ ಆಗ್ತದೆ ಹೇಳ್ಬಿಡಿ. ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಫಸ್ಟ್ ನೀವು ನನ್ಗೆ ಆಧಾರ್ ಕಾರ್ಡ್ ತಗೊಂಡ್ರು, ಆಧಾರ್ ಕಾರ್ಡ್ ಖುಷಿ, ನಾವೆಲ್ಲರೂ ಖುಷಿ ಪಟ್ವಿ. ಮಾಡ್ಕೊಂಡ್ರು. ಏನೋ ಒಂದು ಇದೆಯಪ್ಪ ಆಮೇಲೆ ಗೊತ್ತಿಲ್ಲ ನನಗೆ. ಪೊಲೀಸ್ ವೆರಿಫಿಕೇಶನ್ ಬಂದ್ರಲ್ಲ, ಕೇಳಿದ್ರು ನೀವ್ ಯಾರ್ರಿ, ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾವ ಯಾರು, ವಿಳಾಸ, ಯಾವ ಯಾವ್ದು, ಮನೆಯಿಂದ ತೋರ್ಸು. ಎಷ್ಟು ವರ್ಷದಿಂದ ಇದ್ದೀರಾ, ಎಲ್ಲಿಂದ ಇದ್ದೀರಾ, Criminal record ಇದೆಯಾ ಇಲ್ವಾ ನಿಂದು? ಎಲ್ಲ ನೋಡಿದ್ರು ಕೇಳಿದ್ರು. ನನ್ಗೆ ಪಾಸ್ಪೋರ್ಟ್ ಕೊಟ್ರು. ಅದಾದ್ಮೇಲೆ ನೀವು ಸಿಟಿಸನ್ಶಿಪ್ ಇಲ್ಲ ಅಂದ್ರೆ ದಟ್ ಮೀನ್ಸ್ ಯುವರ್ ಸಿಸ್ಟಮ್ ಇಸ್ ಫ್ಲಾಡ್. ಸಮೀವುಲ್ಲಾ ಸರ್, ಈಗ ಏನ್ ಮಾಡೋಣ ಹೇಳಿ ಸರ್? ನನಗೆ ಒಂದು ಸೊಲ್ಯೂಷನ್ ಬೇಕು ಸರ್ ಈ ವಿಚಾರಕ್ಕೆ. SIR ಈ ಪಕ್ಷದ್ದು ಆ ಪಕ್ಷದ್ದು ವೋಟರ್ ಡಿಲೀಷನ್ಗೋಸ್ಕರ ಮಾಡ್ತಾ ಇದ್ದಾರಾ? 87 seats ಪೌರತ್ವ mark ಚೆಕ್ ಮಾಡಿದ್ದಾರೆ ಮಾಡ್ತಾ ಸರ್. ಇದ್ದಾರಾ? ರಮಾಕಾಂತ್ ಅವರೇ, ರಾಜಕೀಯ ಲಾಭಕ್ಕೆ ಮಾಡ್ತಿದ್ದಾರೆ. 87 seats mark ಮಾಡಿದ್ದಾರೆ ಅವರು. 87 seats. ಸಮೀವುಲ್ಲಾ ಸರ್, 87 seats. ಆಗಿರೋದು ಒಂದು ವಿಚಾರ, ತುಂಬಾ ವ್ಯಾಲಿಡ್ ಆಗಿರೋ ಒಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ರಿ. ಗ್ಯಾರಂಟಿ ವಿಚಾರದಲ್ಲಿ ಮಿನಿಸ್ಟರ್ ಹೇಳಿರೋದು ಮತಪಟ್ಟಿಗೆಯಲ್ಲಿ ಹೆಸರಿಲ್ಲ ಅಂದ್ರೆ ಗ್ಯಾರಂಟಿನ ರದ್ದು ಮಾಡ್ತೀವಿ ಅಂತ. ಮತಪಟ್ಟಿಯಲ್ಲಿ ಹೆಸರು ಕಳ್ಕೊಳ್ಳೋರು ಯಾರು? ಇವರೇ, ಈ ಮೈನಾರಿಟೀಸು, ಬ್ಯಾಕ್ವರ್ಡ್ಸು, ಅಲೆಮಾರಿಗಳು ಅವರೇ. ಅವರಿಗೆ ಓಕೆ, ನೀವು ಅದನ್ನ ರದ್ದು ಮಾಡಿದ್ರೆ ಅವರಿಗೆ, ಇಲ್ಲ ಅಂದ್ರೆ ಇಂದು ಗ್ಯಾರಂಟಿ ಯಾರಿಗೆ ಕೊಡ್ತೀರಾ? ಬಿಜೆಪಿ ಕಾರ್ಯಕರ್ತರಿಗೆ ಕೊಡ್ಬೇಕು ಸರ್ ಇವಾಗ. ಮತಪಟ್ಟಿ ಬೇಡ, ಮತಪಟ್ಟಿ ಬೇಡ, ನೀವು ಬೇರೆ ಮಾನದಂಡ ತನ್ನಿ. ನೀವು ಕರ್ನಾಟಕದವರಿಗೆ ಕೊಡ್ಬೇಕು ಅನ್ನೋದು ಇಂಟೆನ್ಷನ್ ನಾನು ಮೆಚ್ತೀನಿ, ಒಳ್ಳೇದದು. ಇಲ್ಲೂ ತಗೊಂಡು ತಮಿಳ್ನಾಡಲ್ಲೂ ತಗೊಂಡು ಇನ್ನೊಂದ್ ಕಡೆ ತಗೊಳಕ್ಕೆ ನಮ್ ದುಡ್ಡು ತಗೊಂಡ್ ಹೋಗಕ್ ಅಲ್ಲ ಇರೋದು. ಕರ್ನಾಟಕದವರಿಗೆ ಕೊಡಿ. ಯಾವ್ದಾದ್ರು ಈಗ ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀರಾ, ಜನರಲ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕರ್ನಾಟಕದವ್ರೆ ಅನ್ನೋದಕ್ಕೆ ಪ್ರೂಫ್ ಆಗುತ್ತೆ. ಆ ಸರ್ಟಿಫಿಕೇಟ್ ಕೊಟ್ಟೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅದನ್ನ ತನ್ನಿ. ಒಂದ್ ಕಡೆ ನೀವು ಗ್ಯಾರಂಟಿ ಇದು ಮತಪಟ್ಟಿ ಸರಿ ಇಲ್ಲ ಅಂತ ನೀವೇ ಹೇಳ್ತೀರಾ, ಮತ್ತೆ ಗ್ಯಾರಂಟಿಗೆ ಸರಿ ಇಲ್ದಿರೋ SIR ಅನ್ನ ಅದನ್ನೇ ಮಾನದಂಡವಾಗಿ ತಗೋತೀನಿ. ಫೈನ್ ಸರ್, ಫೈನ್. ಥ್ಯಾಂಕ್ ಯು ಸಮೀವುಲ್ಲಾ ಸರ್, ಥ್ಯಾಂಕ್ ಯು ನಿಜಾಮ್ ಅವರೇ, ಥ್ಯಾಂಕ್ ಯು ರಿಷಿಕ್ ಅವರೇ, ಥ್ಯಾಂಕ್ ಯು ರವೀಶ್ ದಾಸಪ್ಪ ಅವರೇ. ವೆಯ್ಟ್ ಮಾಡೋಣ ಈ ವಿಚಾರದಲ್ಲಿ. ನಾನು ಇಷ್ಟೇ ಹೇಳ್ಕೊಳ್ತೀನಿ, ಸಮೀವುಲ್ಲಾ ಸರ್ ಪಾಯಿಂಟ್ ನಾನು ಎಂಡಾರ್ಸ್ ಮಾಡ್ತಾ ಒಂದು ಮಾತು ಹೇಳ್ತೀನಿ. SIR ಏನೋ ಮಾಡ್ತಾರಾ, ಒಂದು ಪಕ್ಷ ಯಾರೋ ಮತ ಕಳ್ಕೊಳ್ತಾರಾ, ಏನಾದರೂ ಒಂದು ಫೈಟ್ ಮಾಡ್ಕೊಳ್ಳಿ ಅವ್ರಿಗೆ ಶಕ್ತಿ ಇದ್ದರೆ. ಸಾಧ್ಯವಾದಷ್ಟರ ಮಟ್ಟಿಗೆ BLOಗಳು, ಪಕ್ಷಗಳ ಕಾರ್ಯಕರ್ತರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಯಾವ ಪಾರ್ಟಿ ಅವರಾದ್ರೂ ಸರಿ, ಒಬ್ಬ ಮತ ಅವನು ಹೋಗದಂತೆ ನೋಡ್ಕೊಳ್ಳುವಂಥ ಕೆಲಸ ನಿಮ್ಮದು. ಇದರ ಜೊತೆಗೆ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ಈ SIRನ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಸೌಲಭ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೈಟೀರಿಯಾಗಿ, ಮಾನದಂಡಾಗಿ, ಬ್ಯಾರಿಕೇಡ್ ಆಗಿ ಕನ್ಸಿಡರ್ ಮಾಡಬೇಡಿ. ತಹಶೀಲ್ದಾರ್ಗಳು, DCಗಳು ಅವ್ರ ಕೆಲಸ ಇದೆಯಲ್ರಿ, ಅವ್ರ ಕೆಲಸ ಮಾಡಲಿ ಬಿಡಿ. ಅವರು ಆ ವ್ಯಕ್ತಿಯ ಗುರುತನ್ನು ಪತ್ತೆ ಹಚ್ಚಿ ಸೌಲಭ್ಯಗಳು, ಅದೇ ಹೇಳ್ತಾರಲ್ಲ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ವಂತೆ, ನಿರಪರಾಧಿಯೊಬ್ಬರು ಶಿಕ್ಷೆ ಆಗಬಾರ್ದು ಅಂತೇಳಿ, ಅದಾಗದೇ ಇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.